ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಪ್ರಶ್ನೋತ್ತರ ವಿಶ್ಲೇಷಣೆಯನ್ನು ಮುಂದುವರಿಸೋಣ. 31ನೆಯ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಕೊಟ್ಟು ಪ್ರಶ್ನೆ ಅದು. ಉತ್ತರಗಳು 4 ಇವೆ: ನೀನು, ತಾನು, ನಾನು, ಅವನು. ನಾವು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ದೇವೆ, ಸರ್ವನಾಮಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ: ಪುರುಷಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು ಮತ್ತು ಆತ್ಮಾರ್ಥಕ ಸರ್ವನಾಮಗಳು. ನಾನು ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಿದ್ದನ್ನು ನೆನಪಿಸಿಕೊಳ್ಳಿ. ನಾನು, ನಾವು ಎಂಬುದು ಉತ್ತಮ ಪುರುಷಾರ್ಥಕ ಸರ್ವನಾಮ. ನೀನು ಅಥವಾ ನೀವು ಎಂಬುದು ಮಧ್ಯಮ ಪುರುಷಾರ್ಥಕ ಸರ್ವನಾಮಗಳು. ಅವನು, ಅವಳು, ಅದು ಅಥವಾ ಅವರು ಎನ್ನುವಂತಹ ಸರ್ವನಾಮಗಳು ಅವು ಪ್ರಥಮ ಪುರುಷಾರ್ಥಕ ಸರ್ವನಾಮಗಳು. ಏನು, ಹೇಗೆ, ಯಾವುದು, ಯಾತರದು ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮ. ತಾನು, ತಾವು ಎಂಬಿವು ಆತ್ಮಾರ್ಥಕ ಸರ್ವನಾಮಗಳು. ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದೆವು. ಹಾಗಾದರೆ ಇಲ್ಲಿ ನೆನಪಿಸ್ಕೋಬೇಕು ನೀವು. 1ನೆಯ ಆಯ್ಕೆ ಏನಿದೆ, ಉತ್ತರ ನೀನು, ಅದು ಮಧ್ಯಮ ಪುರುಷ. 2ನೆಯದು ತಾನು, ಹೌದು, ಅದೇ ಸರಿಯಾದ ಉತ್ತರ, ನೆನಪಿಟ್ಕೋಬೇಕಾಗತ್ತೆ. ತಾನು ಎಂಬುದು ಆತ್ಮಾರ್ಥಕ ಸರ್ವನಾಮ. ಇನ್ನು ನಾನು ಎಂಬುದು ಉತ್ತಮ ಪುರುಷಾರ್ಥಕ. 4ನೆಯದು ಅವನು ಎಂಬುದು ಪ್ರಥಮ ಪುರುಷಾರ್ಥಕ. ಹಾಗಾಗಿ ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಒಂದು 31ನೆಯ ಪ್ರಶ್ನೆಗೆ ಸರಿ ಉತ್ತರ 2ನೆಯ ಆಯ್ಕೆ, ತಾನು ಎಂಬುದು ಆತ್ಮಾರ್ಥಕ ಸರ್ವನಾಮ. 32ನೆಯ ಪ್ರಶ್ನೆಗೆ ಹೋಗೋಣ. ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು? ಹಿಂದೆ ಈಗಾಗಲೇ ಬೇರೆಯ ಒಂದು ವಿಭಕ್ತಿ ಪ್ರತ್ಯಯದ ಬಗ್ಗೆ ಹೇಳುವಾಗ ನಾನು ಹೇಳಿದ್ದೆ, ನಮ್ಮಲ್ಲಿ 7 ವಿಭಕ್ತಿ ಪ್ರತ್ಯಯಗಳಿಗೂ ಕೂಡ ಕಾರಕಾರ್ಥಗಳನ್ನು ಹೇಳುವ ಸಂದರ್ಭದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಒಂದನ್ನು ಬಿಟ್ಟು ಉಳಿದ 6 ವಿಭಕ್ತಿ ಪ್ರತ್ಯಯಗಳಿಗೂ ಹಿಂದಿನಿಂದಲೂ ವೈಯಾಕರಣಿಗಳು ಕಾರಕಾರ್ಥಗಳನ್ನು ಹೇಳಿದ್ದಾರೆ. ಕರ್ತೃ ಮತ್ತು ಕ್ರಿಯಾಪದಗಳ ಮಧ್ಯದ ಸಂಬಂಧವನ್ನು ಸೂಚಿಸತಕ್ಕಂತಹ ಕಾರಣ ಆಗುವಂಥದ್ದನ್ನು ಕಾರಕ ಅಂತ ಕರೀತೇವೆ. ಈಗ ಉದಾಹರಣೆಗೆ ಪ್ರಥಮ ವಿಭಕ್ತಿ ಕರ್ತೃಕಾರಕ. ನಾವು ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ವಿವರಣೆ ಕೊಟ್ಟಿದ್ದೀನಿ, ಅದನ್ನು ಗಮನಿಸಬೇಕು. 2ನೆಯ ಅಂದರೆ ದ್ವಿತೀಯ ವಿಭಕ್ತಿ ಕರ್ಮಕಾರಕ, ತೃತೀಯ ವಿಭಕ್ತಿ ಕರಣಕಾರಕ, ಹೀಗೆ ನಾವು ಗಮನಿಸಿದ್ವಿ. ಷಷ್ಠಿ ವಿಭಕ್ತಿ ಮಾತ್ರ ಅದು ಕಾರಕ ಇರುವುದಿಲ್ಲ, ಅದು ಸಂಬಂಧ ಅರ್ಥವನ್ನು ಸೂಚಿಸುತ್ತದೆ ಎಂಬುದನ್ನು ವಿವರಿಸಿದ್ದೆ. ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಸಪ್ತಮಿ ವಿಭಕ್ತಿಯ ಕಾರಕ ಅರ್ಥ ಯಾವುದು ಅಂತ ಕೊಟ್ಟುಬಿಟ್ಟು ಅಪಾದಾನ, ಸಂಪ್ರದಾನ, ಸಂಬಂಧ ಮತ್ತು ಅಧಿಕರಣ ಎನ್ನುವ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ನಾವು ನಿಧಾನವಾಗಿ ಗಮನಿಸಬೇಕು. ಅಪಾದಾನ, ಅಪಾದಾನ ಅಂದ್ರೇನು? ಬೇರ್ಪಡಿಸುವಿಕೆ, ಅಗಲಿಸುವಿಕೆ ಎನ್ನುವ ಪದವನ್ನು ನಾವು ಗಮನಿಸಿದ್ದೀವಿ. ಈಗ ಒಂದು ವಸ್ತುವಿಂದ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಇದಕ್ಕೆ ಒಂದು ವಸ್ತುವನ್ನು ಬೇರ್ಪಡಿಸುವುದಿದೆಯಲ್ಲ, ಇದನ್ನು ಅಪಾದಾನ. ನಿಘಂಟು ಅರ್ಥ ಕೂಡ ಅಪಾದಾನ ಅಂದರೆ ಅಗಲುವಿಕೆ ಅನ್ನೋ ಅರ್ಥ ಇದೆ, ಬೇರ್ಪಡುವಿಕೆ ಎಂಬ ಅರ್ಥ ಇದೆ. ಹಾಗಾಗಿ ಇದು ಅಪಾದಾನ ಎನ್ನುವಂತಹ ಕಾರಕ ಅರ್ಥ ಇದೆಯಲ್ಲ, ಇದು ಪಂಚಮಿ ವಿಭಕ್ತಿಗೆ ಬರುತ್ತದೆ. ಹಳೆಗನ್ನಡದಲ್ಲಿ ಅತ್ತಣಿಂ ಅಂತ ಬಳಸ್ತಾ ಇದ್ರು, ಹೊಸಗನ್ನಡದಲ್ಲಿ ದೆಸೆಯಿಂದ ಅಂತ ಬಳಸ್ತೀವಿ ನಾವು. ಈ ಪಂಚಮಿ ವಿಭಕ್ತಿಯ ಅಗತ್ಯ ಇದೆಯೇ ಅಥವಾ ಪಂಚಮಿ ವಿಭಕ್ತಿಯ ಕೆಲಸವನ್ನು ತೃತೀಯ ವಿಭಕ್ತಿಯೇ ಮಾಡುತ್ತದೆ ಅಲ್ಲವೇ ಎನ್ನುವ ಬಗೆಗೆ ಚರ್ಚೆ ನಡೆದಿದೆ. ಪಂಚಮಿ ವಿಭಕ್ತಿಯ ಅಗತ್ಯವೇ ಇಲ್ಲ ಎಂಬುದು ಆಧುನಿಕ ಭಾಷಾ ವಿಜ್ಞಾನಿಗಳ ಅಭಿಪ್ರಾಯ. ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತಹ ವ್ಯಾಕರಣ ತರಗತಿಯಲ್ಲಿ ಇನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಇಲ್ಲಿ ಈಗ ಈ ಉತ್ತರವನ್ನು ನಾವು ಗಮನಿಸಬೇಕಾದರೆ ನೆನಪು ಮಾಡ್ಕೋಬೇಕು, ಅಪಾದಾನಕಾರಕ ಎಂಬುದು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಬರುತ್ತದೆ. ಸಂಪ್ರದಾನಕಾರಕ ಅಂದರೆ ಚತುರ್ಥಿ ವಿಭಕ್ತಿಗೆ ಹತ್ತುವಂತಹ ಒಂದು ವಿಭಕ್ತಿ ಪ್ರತ್ಯಯ ಯಾವುದಿದೆಯೋ ಅದನ್ನು ಸಂಪ್ರದಾನಕಾರಕ ಎಂದು ಕರೆಯುತ್ತೇವೆ. ಗೆ, ಅಕ್ಕೆ, ಇಗೆ ಎನ್ನುವ ರೂಪಗಳನ್ನು ಹಿಂದಿನ ಸಂಚಿಕೆಯೊಂದರಲ್ಲಿ ನಾವು ಗಮನಿಸಿದ್ದೆವು. ಇದಕ್ಕೆ ಸಂಬಂಧಪಟ್ಟದ್ದೇ ಒಂದು ಪ್ರಶ್ನೆ ಬಂದಿತ್ತು. ಯಾವ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಒಂದು ವಸ್ತು ಕೊಡಲ್ಪಡುತ್ತಿರುತ್ತದೆಯೋ ಅಲ್ಲಿ ಪಡೆಯುತ್ತಿರುವಂತಹ ವ್ಯಕ್ತಿ ಅಥವಾ ವಸ್ತು ಅಥವಾ ಪ್ರಾಣಿ ಏನಿದೆಯೋ ಅದಕ್ಕೆ ಈ ಚತುರ್ಥಿ ವಿಭಕ್ತಿ ಸೇರುತ್ತದೆ. ಉದಾಹರಣೆಗೆ, ಹರೀಶನು ರವಿಗೆ ಪುಸ್ತಕವನ್ನು ಕೊಟ್ಟನು ಅಂತ ಹೇಳಿದರೆ ಹರೀಶ ಕೊಟ್ಟಿದ್ದಾನೆ, ಅದು ಪಡೆಯುತ್ತಿರುವ ವ್ಯಕ್ತಿ ಯಾರು? ರವಿ. ಹಾಗಾಗಿ ರವಿಗೆ ಅಂದಾಗ ಚತುರ್ಥಿ ವಿಭಕ್ತಿ ಆ ಪಡೆಯುವ ವ್ಯಕ್ತಿಗೆ ಸೇರುತ್ತದೆ, ರವಿಗೆ. ಗಮನಿಸ್ಬೇಕಲ್ಲಿ, ರೈತನು ಹಸುವಿಗೆ ಹುಲ್ಲು ಹಾಕಿದನು ಅಂದಾಗ ಹಸುವಿಗೆ ಆ ಪಡೆಯುತ್ತಿರುವ ವಸ್ತು ಅದು ಪ್ರಾಣಿ ಹಸು ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಿಲ್ಲಿ ಚತುರ್ಥಿ ವಿಭಕ್ತಿ ಎಂಬುದು ಸಂಪ್ರದಾನಕಾರಕ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಈ ಪ್ರಶ್ನೆಯಲ್ಲಿ ನಮಗೆ ಬೇಕಾಗಿರೋದು ಸಪ್ತಮಿ ವಿಭಕ್ತಿಯ ಕಾರಕ ಯಾವುದು ಅಂತ. ಇನ್ನೊಂದು ಅಲ್ಲಿ 3ನೇದು ಏನು ಕೊಟ್ಟಿದ್ದಾರೆ, ಸಂಬಂಧ ಅಂತ ಕೊಟ್ಟಿದ್ದಾರೆ. ಸಂಬಂಧ ಅರ್ಥ ಕೊಡುವುದು ಅದು ಕಾರಕ ಅಲ್ಲ, ನೆನಪಿಟ್ಕೋಬೇಕು.
ಕಾರಕಾರ್ಥದಲ್ಲಿ ಬರುವುದಿಲ್ಲ ಷಷ್ಠಿ ವಿಭಕ್ತಿ, ಸಂಬಂಧ ಅರ್ಥದಲ್ಲಿ ಬರ್ತದೆ. ಹಾಗಾಗಿ ಇವರು ಸಂಬಂಧ ಅನ್ನೋದನ್ನು ಕೊಟ್ಟಿದ್ದಾರೆ. ನಾಲ್ಕನೆಯ ಉತ್ತರ ಯಾವುದಿದೆಯೋ ಅಧಿಕರಣ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ ಅಂದರೆ ಸಪ್ತಮಿ ವಿಭಕ್ತಿಯಲ್ಲಿ ಬರುವ ಒಳ್ ಹಳಗನ್ನಡದಲ್ಲಿ, ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಇದೆ. ಇದು ಅಧಿಕರಣ ಅರ್ಥವನ್ನು ಕೊಡುತ್ತದೆ. ಏನು ಅಧಿಕರಣ ಅರ್ಥ? ಅಧಿಕರಣ ಅಂದರೆ ಆಧಾರವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾವು ಇದನ್ನು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅಲ್ಲಿ ಅಥವಾ ಒಳ್ ಎನ್ನುವಂತಹ ಸಪ್ತಮಿ ವಿಭಕ್ತಿ ಪ್ರತ್ಯಯ ಏನಿದೆ, ಇದು ಯಾವ ಕ್ರಿಯೆಗೆ ಆಧಾರವಾಗುತ್ತದೆಯೋ ಅದನ್ನು ಅಧಿಕರಣ ಎಂದು ಭಾವಿಸುತ್ತೇವೆ. ಆ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಈಗ ಉದಾಹರಣೆ ಕೊಟ್ಟರೆ ಗೊತ್ತಾಗ್ತದೆ. ವಿವರಣೆಗಿಂತ ವ್ಯಾಕರಣದಲ್ಲಿ ಉದಾಹರಣೆಗಳು ಮುಖ್ಯವಾಗುತ್ತವೆ. ಹಾಗಾಗಿ ಗಮನಿಸಿ, ಯಾವುದೋ ಒಂದು ಉದಾಹರಣೆ ತಗೊಳ್ಳೋಣ. ಪುಸ್ತಕದಲ್ಲಿ ವಿವರಣೆ ಇದೆ ಅಂತೀನಿ ನಾನೀಗ. ವಿವರಣೆ ಎಂಬುದಕ್ಕೆ ಆಧಾರವಾಗಿರುವುದು ಯಾವುದು? ಪುಸ್ತಕ. ಪುಸ್ತಕದಲ್ಲಿ ವಿವರಣೆ ಇದೆ. ಪುಸ್ತಕ ಆಧಾರ, ವಿವರಣೆ ಎಂಬುದು ಆಧೇಯ ಅಂತ ಕರೀತಾರೆ. ಇವೆಲ್ಲ ವ್ಯಾಕರಣದಲ್ಲಿ ಬರುವಂತಹ ಪಾರಿಭಾಷಿಕ ಪದಗಳು. ಯಾವುದನ್ನು ಆಧಾರವನ್ನು ಆಧರಿಸಿರುತ್ತದೆಯಲ್ಲ ಅದು ಆಧೇಯ ಅಂತ ಕರೀತಾರೆ. ಇಲ್ಲಿ ವಿವರಣೆ ಎಂಬುದು ಆಧೇಯ. ಆ ಆಧೇಯಕ್ಕೆ ಆಧಾರವಾಗಿರುವುದು ಪುಸ್ತಕ. ಇಲ್ಲಿ ಪುಸ್ತಕದಲ್ಲಿ ವಿವರಣೆ ಇದೆ ಅಂದಾಗ ನಾವು ಗಮನಿಸಬೇಕು, ಅಲ್ಲಿ ಎನ್ನುವಂಥ ವಿಭಕ್ತಿ ಪ್ರತ್ಯಯ ಹೇಗೆ ಬಂದಿದೆ ಇದು ಗಮನಿಸ್ಬೇಕು ನಾವಲ್ಲಿ. ಇದೇ ಥರ ಇನ್ನೊಂದು ಉದಾಹರಣೆಯನ್ನು ಕೊಡುವುದಾದರೆ, ಶಾಲೆಯಲ್ಲಿ ಮಕ್ಕಳು ಇದ್ದಾರೆ. ಶಾಲೆಯಲ್ಲಿ ಅಂದ್ಬೇಕಾದ್ರೆ ಶಾಲೆ ಇಲ್ಲಿ ಆಧಾರ ಆಗ್ತದೆ. ಮಕ್ಕಳು ಎನ್ನುವುದು ಆಧೇಯ ಎನಿಸುತ್ತದೆ. ಇದನ್ನು ಗಮನಿಸಬೇಕು. ಅಂದರೆ ಒಂದು ಅಧಿಕರಣ ನಿರ್ದಿಷ್ಟವಾಗಿ ಆಧಾರವನ್ನು ಕೊಡ್ತಕ್ಕಂಥದ್ದಿದೆಯಲ್ಲ, ಇದನ್ನು ಅಧಿಕರಣಕಾರಕ ಎಂದು ಕರೆಯುತ್ತೇವೆ. ಸಪ್ತಮಿ ವಿಭಕ್ತಿ ಪ್ರತ್ಯಯವು ಅಧಿಕರಣ ಕಾರಕಾರ್ಥದಲ್ಲಿ ಇರುತ್ತದೆ ಎಂಬುದು ನಮಗೆ ಗೊತ್ತಿರಬೇಕು. ಹಾಗಾದುದರಿಂದ 32ನೆಯ ಪ್ರಶ್ನೆಗೆ ಸರಿ ಉತ್ತರ 4. ಅಧಿಕರಣ ಎಂಬುದು ಸರಿಯಾದ ಉತ್ತರ. 33ನೆಯ ಪ್ರಶ್ನೆಗೆ ಹೋಗೋಣ. ಪೂರ್ವ ಪದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ. ಇಲ್ಲಿ ಈ ನಿಮ್ಮ 33ನೇ ಪ್ರಶ್ನೆಗೆ 4 ಉತ್ತರಗಳನ್ನು ಕೊಡಲಾಗಿದೆ. ಮೊದಲನೆಯದು ಅಂಶಿ ಸಮಾಸ. ಅಂಶಿ ಸಮಾಸ ಎಂದರೇನು? ಮೊದಲು ಅದರ ನಿಯಮ ಗೊತ್ತಿದ್ದರೆ ಈ ಪ್ರಶ್ನೆಗೆ ಅದು ಉತ್ತರ ಹೌದೋ ಅಲ್ಲವೋ ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಏನು ಹೇಳುತ್ತೆ ಅಂಶಿ ಸಮಾಸದ ನಿಯಮ? ಪೂರ್ವ ಪದ ಅಂಶವಾಗಿದ್ದು ಉತ್ತರ ಪದ ಅಂಶಿಯಾಗಿದ್ದು ಸಮಾಸವಾದಾಗ ಪೂರ್ವ ಪದದ ಅರ್ಥವೇ ಪ್ರಧಾನವಾದರೆ ಅದು ಅಂಶಿ ಸಮಾಸ ಎನ್ನುತ್ತೇವೆ. ಅಂಶ, ಅಂಶಿ ಎಂಬ 2 ಪದಗಳನ್ನು ಇಲ್ಲಿ ಗಮನಿಸಿದೆವು. ಅಂಶ ಅಂದರೆ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯ ಒಂದು ಭಾಗ, ಅಂಶ, ಪಾರ್ಟ್ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಈಗ ಉದಾಹರಣೆಗೆ ಕೈ ಅಥವಾ ಬೆರಳು, ಇವು ನನ್ನ ದೇಹದ ಒಂದು ಭಾಗ. ಕೈ ಒಂದು ಅಂಶ. ಈ ಅಂಶವನ್ನು ಹೊಂದಿರುವ ನನ್ನ ಶರೀರ ಅಂಶಿ ಆಗುತ್ತದೆ. ಪೂರ್ವ ಪದ ಅಂಶ ಮತ್ತು ಉತ್ತರ ಪದ ಅಂಶಿ ಆಗಿದ್ದು ಸಮಾಸವಾದಾಗ, ಗಮನಿಸಿ, ಸಮಾಸವಾದಾಗ ಬರುವ ಪದ ಏನಿದೆ ಅದನ್ನು ಸಮಾಸ ಪದ ಅಂತ ಕರಿತೀವಿ. ಸಮಾಸ ಪದದಲ್ಲಿ ಕಂಡುಬರುವ ಪೂರ್ವ ಪದದ ಅರ್ಥ ಮುಖ್ಯವಾಗಿದ್ದರೆ ಅದು ಅಂಶಿ ಸಮಾಸ. ಯಾಕಿದನ್ನು ಹೇಳ್ತಾರೆ ಅಂದರೆ, ಈ ಅಂಶಿ ಸಮಾಸದಲ್ಲಿ ವಿಗ್ರಹ ವಾಕ್ಯವಾಗಿದ್ದಾಗ ಇದ್ದಂತಹ ಪದಗಳು ಸಮಾಸ ಪದವಾದಾಗ ಅದಲು ಬದಲಾಗುತ್ತವೆ. ನಿಧಾನವಾಗಿ ಕೇಳಿಸಿಕೊಳ್ಳಿ. ಕೈಯ ಪ್ಲಸ್ ಅಡಿ ಅಂಗೈ ಆಗುತ್ತದೆ. ಕೈ ಅನ್ನೋದು ಪೂರ್ವ ಪದವಾಗಿತ್ತು, ಅಡಿ ಎಂಬುದು ಉತ್ತರ ಪದವಾಗಿತ್ತು. ಆದರೆ ಸಮಾಸವಾದಾಗ ಅಡಿ ಎಂಬುದಕ್ಕೆ ಆದೇಶವಾಗುವುದು ಅಂ. ಕೈಯ ಅಂತ ಏನಿತ್ತು ಪೂರ್ವ ಪದ, ಇದಕ್ಕೆ ಕಕಾರಕ್ಕೆ ಗಕಾರ ಆದೇಶವಾಗಿ ಗೈ ಆಗಿ ಬಿಡುತ್ತದೆ. ಅದರಲ್ಲಿದ್ದಂತಹ ಷಷ್ಠಿ ವಿಭಕ್ತಿ ಲೋಪವಾಗುತ್ತದೆ. ಕೈಯ ಅನ್ನುವುದು ಗೈ ಅಷ್ಟೇ ಆಗುತ್ತದೆ. ಅಡಿ ಎಂಬುದು ಅಂ ಆಗುತ್ತದೆ. ಈಗ ಅಂ ಉತ್ತರ ಪದವಾಗಿದ್ದದ್ದು ಸಮಾಸವಾದಾಗ ಪೂರ್ವ ಪದವಾಗಿ ಬಿಡುತ್ತದೆ. ಪೂರ್ವ ಪದವಾಗಿದ್ದದ್ದು ಸಮಾಸವಾದಾಗ ಉತ್ತರ ಪದವಾಗಿ ಬಿಡುತ್ತದೆ. ಗಮನಿಸಿ, ಕೈಯ ಪ್ಲಸ್ ಅಡಿ ಅಂಗೈ ಆಗುತ್ತದೆ. ಸಮಾಸ ಪದ ಅಂಗೈ ಆಗಿದೆ. ನಾವು ನಿಯಮದಲ್ಲಿ ಏನು ಹೇಳಿದ್ದು, ಸಮಾಸ ಪದದಲ್ಲಿ ಕಂಡುಬರುವ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅಂಶಿ ಸಮಾಸ. ಹಾಗಾದರೆ ಇಲ್ಲಿ ಅಂ ಗೈ ಅಂಗೈ ಅಂತ ಇದೆಯಲ್ಲ,
ಅಂದರೆ ಅಡಿ ಅನ್ನೋ ಅರ್ಥ ಮುಖ್ಯ ಆಗ್ತದೆ. ಅಡಿ ಅಂದ್ರೇನು? ಕೆಳಗು, ಕೈಯ ಅಡಿ. ಗಮನಿಸಿ, ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಪೂರ್ವ ಪದದ ಅರ್ಥ ಮುಖ್ಯವಾಗಿರುತ್ತದೆ. ಸಮಾಸ ಪದದಲ್ಲಿ ಕಂಡುಬರುವ ಪೂರ್ವ ಪದದ ಅರ್ಥ ಮುಖ್ಯವಾಗಿರುವುದರಿಂದ ಅದನ್ನು ಅಂಶಿ ಸಮಾಸ ಎಂದು ಕರೆಯುತ್ತೇವೆ. ಇದು ಅಂಶಿ ಸಮಾಸದ ನಿಯಮ. ಈಗ ನಿಮ್ಮ ಪ್ರಶ್ನೆಯನ್ನ ಇಲ್ಲಿ ಇದಕ್ಕೆ ಹೊಂದಿಸಿಕೊಳ್ಳಿಕ್ಕೆ ನೋಡಿ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಅಲ್ಲಿ ಗಮನಿಸ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ಇದು ಖಂಡಿತ ಅಲ್ಲ, ಅಂದರೆ ಒಂದನೆಯ ಉತ್ತರ ಅಲ್ಲ. ಎರಡನೆಯ ಆಯ್ಕೆ ಏನು ಕೊಟ್ಟಿದ್ದಾರೆ? ಗಮಕ ಸಮಾಸ ಅಂತ ಕೊಟ್ಟಿದ್ದಾರೆ. ಈಗ ಗಮಕ ಸಮಾಸದ ನಿಯಮ ಏನು ಸ್ವಲ್ಪ ಕೇಳಿಸ್ಕೋಬೇಕು. ಈ ಸಮಾಸವನ್ನು ಕುರಿತು ಬಹಳಷ್ಟು ಚರ್ಚೆ ನಡೆದಿದೆ. ಕೆಲವರು ಇದನ್ನು ಸಮಾಸ ಎಂದು ಒಪ್ಪಿಕೊಳ್ಳುವುದೇ ಇಲ್ಲ. ಇಲ್ಲಿ ಸಮಾಸ ಕ್ರಿಯೆ ಘಟಿಸುವುದಿಲ್ಲ, ಹಾಗಾಗಿ ಇದು ಸಮಾಸ ಅಲ್ಲ ಎಂದು ಕೆಲವರು ಹೇಳ್ತಾರೆ. ಆದರೆ ಕೇಶಿರಾಜ ಇದೊಂದು ವಿಶಿಷ್ಟವಾದ, ಇಲ್ಲಿ ಸಮಾಸ ಕ್ರಿಯೆ ನಡೆಯುತ್ತದೆ ಎಂಬುದಾಗಿ ಸಮರ್ಥಿಸಿಕೊಳ್ಳುತ್ತಾನೆ. ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಹೇಳುವಾಗ ಕೇಶಿರಾಜ ಮೊದಲು ಹೆಸರಿಸುವುದೇ ಗಮಕ ಸಮಾಸವನ್ನು. ಇರಲಿ, ಮುಂದೆ ಓದೋಣ. ಏನು ಹೇಳ್ತಾರೆ ಗಮಕ ಸಮಾಸ ಅಂದರೆ? ಪೂರ್ವ ಪದ ಸರ್ವನಾಮವಾಗಿದ್ದು, ಅಥವಾ ಪೂರ್ವ ಪದ ಒಂದು ಕೃದಂತವಾಗಿದ್ದು, ಅಥವಾ ಪೂರ್ವ ಪದ ಒಂದು ಗುಣವಾಚಕವಾಗಿದ್ದು, ಉತ್ತರ ಪದ ನಾಮಪದವಾಗಿದ್ದು ಕೂಡಿದರೆ ಅಂತಹ ಸಮಾಸವನ್ನು ಗಮಕ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನಾನು ಯಾವುದಾದ್ರು ಒಂದೆರಡು ಹೇಳ್ತೀನಿ. ಇಲ್ಲಿ ಮುಂದೆ ವ್ಯಾಕರಣದ ತರಗತಿಯಲ್ಲಿ ವಿವರವಾಗಿ ತಿಳ್ಕೋಬೇಕು. ಅದು ಪ್ಲಸ್ ಮನೆ, ಆ ಮನೆ. ಅದು ಪ್ಲಸ್ ಕವಿತೆ, ಆ ಕವಿತೆ. ಬೇಡಿದುದು ಪ್ಲಸ್ ವರ, ಬೇಡಿದ ವರ. ಹಸಿಯದು ಪ್ಲಸ್ ಕಡಲೆ, ಹಸಿಯ ಕಡಲೆ. ಈ ಸಮಾಸವನ್ನು ನೋಡಿದಾಗ ಇಲ್ಲಿ ಸಮಾಸವೇ ನಡೆದಿಲ್ಲ ಅಂತ ಹೇಗೆ ಹೇಳೋದು? ಇದು ಸಮಾಸವೇ, ಇದನ್ನು ಗಮಕ ಸಮಾಸ ಎಂದು ಕರೆಯುತ್ತಾರೆ ಅಂತ ಕೇಶಿರಾಜನೇ ಹೇಳ್ತಾನೆ. ಹಾಗಾದರೆ ನಮಗೆ ಇಲ್ಲಿ ನೋಡಿದಾಗ ಮೇಲೆ ಕೊಟ್ಟಿರ್ತಕ್ಕಂತಹ ಆ ಪ್ರಶ್ನೆಗೆ ಈ ಉತ್ತರ ಹೊಂದಿಕೊಳ್ಳುವುದಿಲ್ಲ. ಮೂರನೆಯ ಆಯ್ಕೆ ಏನಿದೆ? ಕ್ರಿಯಾ ಸಮಾಸ ಅಂತ ಕೊಟ್ಟಿದ್ದಾರೆ. ಹೌದು, ಕ್ರಿಯಾ ಸಮಾಸ ಎಂಬುದು ಕನ್ನಡದ ಒಂದು ವಿಶಿಷ್ಟ ಸಮಾಸ. ನಮ್ಮಲ್ಲಿ ಏನು ಹೇಳ್ತದೆ? ಪೂರ್ವ ಪದ ನಾಮಪದವಾಗಿದ್ದು, ಉತ್ತರ ಪದ ಕ್ರಿಯಾವಾಚಿ ಅಥವಾ ಧಾತು ಆಗಿದ್ದು, ಅದು ಅವೆರಡೂ ಪದಗಳು ಕೂಡಿಕೊಂಡರೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಪೂರ್ವ ಪದ ನಾಮವಾಚಿಯಾಗಿದ್ದು ಅಂದರೆ ನಾಮಪದವಾಗಿದ್ದು, ಉತ್ತರ ಪದ ಕ್ರಿಯಾವಾಚಿ ಅಥವಾ ಧಾತು ಆಗಿದ್ದು, ಅಂತಹ ಪದಗಳು ಕೂಡಿಕೊಂಡು ಸಮಾಸವಾಗುವುದನ್ನು ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಕೈಯನ್ನು ಪ್ಲಸ್ ಮುಗಿ. ಕೈ ಅನ್ನೋದು ನಾಮಪದ, ಮುಗಿ ಎಂಬುದು ಒಂದು ಧಾತು. ಕೈಯನ್ನು ಪ್ಲಸ್ ಮುಗಿ, ಕೈ ಮುಗಿ. ಶಿರವನ್ನು ಪ್ಲಸ್ ಬಾಗು, ಶಿರಬಾಗು. ಬಳೆಯನ್ನು ಪ್ಲಸ್ ತೊಡು, ಬಳೆದೊಡು. ಕೈಯನ್ನು ಪ್ಲಸ್ ತೊಳೆ, ಕೈದೊಳೆ. ಇವೆಲ್ಲ ಕ್ರಿಯಾ ಸಮಾಸ ಆಗುತ್ತೆ, ನೆನಪಿಟ್ಕೋಬೇಕು. ಹಾಗಾದರೆ ಇಲ್ಲಿ ನಮಗಿದು ಹೊಂದಿಕೊಳ್ತದೆಯಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ 33ನೇ ಪ್ರಶ್ನೆಗೆ ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ ಎಂಬ ಈ ಸಮಾಸಗಳು ಅಲ್ಲ ಎಂಬುದು ಸ್ಪಷ್ಟವಾಗಿ ಬಿಡ್ತದೆ. ಹಾಗಾದರೆ 4ನೆಯ ಆಯ್ಕೆ ಏನಿದೆ ಅದೇ ಸರಿಯಾದ ಉತ್ತರ ಇರಬೇಕು. ಹೌದು ಸ್ನೇಹಿತರೆ, ದ್ವಿಗು ಸಮಾಸ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು, ಉತ್ತರ ಪದ ನಾಮಪದವಾಗಿದ್ದು, ಅಲ್ಲಿ ಸಮಾಸ ಕ್ರಿಯೆ ನಡೆದರೆ ಅಂಥದ್ದನ್ನು ನಾವು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ಆದುದರಿಂದ ಉದಾಹರಣೆ ಹೇಳ್ತೀನಿ ನಾನೀಗ, ನೀವು ಗಮನಿಸಿರ್ತೀರಿ ಇಂಥದ್ದನ್ನು. ಉದಾಹರಣೆಗೆ ಪಂಚೇಂದ್ರಿಯ. ಪಂಚ ಅಂದರೆ 5, ಪಂಚ ಎಂಬುದು ಪೂರ್ವ ಪದ, ಇಂದ್ರಿಯಗಳು ಅನ್ನುವುದು ಉತ್ತರ ಪದ. ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕ, ಉತ್ತರ ಪದ ನಾಮಪದಗಳು. ಅಂದರೆ ಪಂಚೇಂದ್ರಿಯ ಎಂಬುದು ಯಾವ ಸಮಾಸ ಆಗ್ತದೆ? ದ್ವಿಗು ಸಮಾಸ ಆಗ್ತದೆ. ಈಗ ನಾಲ್ಮಡಿ ಅಂತ ಬಳಸ್ತೀವಿ. ನಾಲ್ಮಡಿ ಅಥವಾ ನಾಲ್ವಡಿ, ಕೃಷ್ಣರಾಜ ಒಡೆಯರು ಹೀಗೆ ಬಳಸ್ತಿರ್ತೀವಲ್ವ. 4 ಎಂಬುದಕ್ಕೆ ಆದೇಶ ರೂಪ ನಾಲ್. ಈ ಕಡೆ ಮಡಿ ಅಥವಾ ಪಡಿ ಅಂತ ಬಳಸ್ತಾರೆ, ಅದಕ್ಕೆ ವಕಾರ ಆದೇಶವಾಗಿದೆ. ಪಡಿ ಅಥವಾ ಮಡಿ ಅಂದರೆ ನೇಯ, ಇಷ್ಟನೇಯ, 3ನೇಯ, 4ನೇಯ ಅಂತೀವಲ್ಲ, ಆ ನೇಯ ಅನ್ನುವ ಅರ್ಥದಲ್ಲಿ ಪಡಿ ಅಥವಾ ಮಡಿ ಅನ್ನುವ ಪದವನ್ನು ಬಳಸ್ತೇವೆ. 4ನೇಯ ಅನ್ನುವ ಅರ್ಥದಲ್ಲಿ ನಾಲ್ ಪ್ಲಸ್ ಮಡಿ ನಾಲ್ವಡಿ ಆಗುತ್ತದೆ. ಅಲ್ಲಿ ಸಂಖ್ಯಾವಾಚಕ ಬಂದಿರೋದನ್ನು ನೀವು ಗಮನಿಸಬೇಕಲ್ಲಿ. ಇಂತಹ ಸಂಖ್ಯಾವಾಚಕ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮವಾಚಿಯಾಗಿದ್ದರೆ ಅಂತಹ ಸಮಾಸವನ್ನು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ.
ಹಾಗಾಗಿ ನಿಮ್ಮ 33ನೆಯ ಪ್ರಶ್ನೆಗೆ ಸರಿ ಉತ್ತರ 4ನೆಯ ಆಯ್ಕೆ, ಅಂದರೆ ದ್ವಿಗು ಸಮಾಸ. ನಾನು ಇಲ್ಲಿ ನಿಮಗೆ ಅದನ್ನು ಒಂದು ಸ್ಲೈಡಲ್ಲಿ ಕೂಡ ವಿವರಣೆಯನ್ನು ಕೊಟ್ಟಿದ್ದೇನೆ. ಈ ಸಮಾಸಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಕೂಡ ಇಲ್ಲಿ ತೋರಿಸಿದ್ದೇನೆ. ನಿಧಾನವಾಗಿ ಅದನ್ನು ಗಮನಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಸಮಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯೇ ಆಗಿದೆ. ಹೆಜ್ಜೇನು ಈ ಪದದಲ್ಲಿ ಆಗಿರುವ ಸಮಾಸ ಯಾವುದು? ಕೊಟ್ಟಿದ್ದಾರೆ ಅಲ್ಲಿ ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ. ಈಗ ತಾನೇ ನಾವು ಮಾತಾಡಿದ್ದೀವಿ ಗಮಕ ಸಮಾಸ ಮತ್ತು ಕ್ರಿಯಾ ಸಮಾಸಗಳ ಬಗ್ಗೆ ಹೇಳಿದ್ದೀನಿ. ನೀವಿಲ್ಲಿ ಗಮನಿಸಬೇಕು, ಅವೆರಡು ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾನೇ ಅವುಗಳ ವಿವರಣೆಯನ್ನು ಕೊಟ್ಟಿದ್ದೇನೆ. ಹಾಗಾದರೆ ತತ್ಪುರುಷ ಸಮಾಸ ಅಂದ್ರೇನು? ಇಲ್ಲಿ ಇನ್ನೆರಡು ಸಮಾಸಗಳನ್ನು ಕುರಿತು ನಾವು ಸ್ವಲ್ಪ ಮಾತನಾಡಬೇಕಾಗ್ತದೆ. ತತ್ಪುರುಷ ಸಮಾಸ ಅಂದ್ರೇನು? ಸಮಾಸಗಳಲ್ಲಿ ಬಹಳ ಮುಖ್ಯವಾದಂತಹ ಮತ್ತು ಹೆಚ್ಚಾಗಿ ಮೊದಲು ಎಲ್ಲ ವೈಯಾಕರಣಿಗಳು ಒಂದು ಪ್ರಸ್ತಾಪಿಸಿರುವಂತಹ ಒಂದು ಸಮಾಸ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡೂ ನಾಮಪದಗಳಾಗಿದ್ದು ಅವು ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಇವುಗಳನ್ನು ನಿಧಾನವಾಗಿ ಗಮನಿಸಬೇಕು. ಮೊದಲನೆಯ ಬಾರಿಗೆ ಸ್ವಲ್ಪ ಗೊಂದಲ ಅಂತ ಅನ್ನಿಸಿದರೂ ಕೂಡ ನಾವು ಪರೀಕ್ಷಾ ದೃಷ್ಟಿಯಿಂದಲಾದರೂ ನಾವು ತಿಳ್ಕೋಬೇಕಾಗತ್ತೆ. ನಾನು ಮತ್ತೊಂದು ಸಲ ಹೇಳ್ತೀನಿ, ಗಮನಿಸಿ. ಪೂರ್ವೋತ್ತರ ಪದಗಳೆರಡು ಅಂದರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಮುಖ್ಯವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನಿಮಗೆ ಗೊತ್ತಿರತಕ್ಕಂಥ ಬಹಳ ಎಲ್ಲ ಕಡೆ ಪುಸ್ತಕಗಳಲ್ಲಿ ದೊರೆಯತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿವೆ. ಉದಾಹರಣೆಗೆ ಅರಗಿಳಿ, ಅರಮನೆ, ತಲೆನೋವು ಇಂಥ ಪದಗಳನ್ನು ಬಳಸ್ತಾ ಇರ್ತೀವಿ ನಾವು. ಇಲ್ಲಿ ಯಾವುದಾದ್ರೂ ಒಂದು ಅರಮನೆ ಅನ್ನುವುದನ್ನೇ ತೆಗೆದುಕೊಳ್ಳಿ. ಅರಸನ ಪ್ಲಸ್ ಮನೆ ಅಂತ ಇದೆ, ಇದು ಅರಮನೆ. ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನ ಅಂತ ಹೇಗೆ ನಾವು ನಿರ್ಧರಿಸುವುದು? ನಮಗೆ ಆ ಅರ್ಥ ಉತ್ತರ ಪದದಲ್ಲಿಯೇ ಮುಖ್ಯವಾಗಿದೆ ಅಂತ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಇದಕ್ಕೆ ನನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹಾಗೆ ಕೇಳ್ತಾರೆ, ಅರಮನೆ ಅಂದಾಗ ಅರಸನ ಮನೆ, ಅರಸ ಮುಖ್ಯ ಅಲ್ವೇ ಅನ್ನೋ ನಮ್ಮ ಮನಸ್ಸಿಗೆ ಬಂದುಬಿಡ್ತದೆ. ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಬೇಕು. ಇದಕ್ಕೆ ನಮಗೆ ಆ ಉತ್ತರ ಪದದ ಅರ್ಥ ಮುಖ್ಯ ಅಂತ ಹೇಗೆ ಅದು ನಮಗೆ ಫೀಲ್ ಆಗಬೇಕು? ಗಮನಿಸಿ, ಇದಕ್ಕೊಂದು ಸಣ್ಣ ವಿಧಾನ ಇದೆ. ಏನು ಅಂದರೆ, ಆ ಪದವನ್ನು ಒಂದು ಸಣ್ಣ ವಾಕ್ಯ ಮಾಡ್ಕೊಂಡ್ಬಿಡಬೇಕು. ಒಂದು ಸಣ್ಣ ವಾಕ್ಯ, ತುಂಬ ದೀರ್ಘವಾದ ವಾಕ್ಯ ಮಾಡ್ಕೋಬಾರ್ದು. ಉದಾಹರಣೆಗೆ ಅರಮನೆ ಅಂತ ಇದೆ. ಅರಮನೆಯು ಭವ್ಯವಾಗಿದೆ ಅಷ್ಟೇ. ಯಾವುದು ಇಲ್ಲಿ ಭವ್ಯವಾಗಿರುವುದು? ಅರಸನ ಮನೆ ಭವ್ಯವಾಗಿದೆ ತಾನೆ. ಅಲ್ಲಿ ಮನೆ ಎಂಬುದರಲ್ಲಿ ಅರ್ಥ ಇದೆ, ಅರಸ ಭವ್ಯವಾಗಿದ್ದಾನೆ ಅಂತ ಅಲ್ಲ. ಬೇರೆ ಉದಾಹರಣೆಯನ್ನು ಗಮನಿಸೋಣ. ವ್ಯಾಕರಣದ ತರಗತಿ ನನಗೆ ತಲೆನೋವನ್ನು ತರುತ್ತದೆ. ಇರಲಿ, ವ್ಯಾಕರಣದ ತರಗತಿ ನೀರಸವಾಗ್ತಾ ಇದೆ, ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳುವಾಗ ತಲೆನೋವು ಎನ್ನುವ ನುಡಿಗಟ್ಟನ್ನು ಬಳಸಿಬಿಡ್ತೀವಿ. ಈಗ ನಾನು ಸ್ವಾರಸ್ಯಕರವಾದ ಉದಾಹರಣೆಗಳನ್ನು ಕೊಡ್ತಾ ಇದ್ದರೆ, ತುಂಬ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದರೆ ತಲೆನೋವು ಕಡಿಮೆ ಆಗ್ತಾ ಇದೆ, ಅಥವಾ ನನ್ನ ತಲೆನೋವು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಏನು ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ? ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಇಲ್ಲಿ ತಲೆ ಜಾಸ್ತಿ ಆಗ್ತಾ ಇಲ್ಲ, ತಲೆಯ ನೋವು ಜಾಸ್ತಿ ಆಗ್ತಾ ಇದೆ, ಅಥವಾ ತಲೆ ನೋವು ಕಡಿಮೆ ಆಗ್ತಾ ಇದೆ. ಇಲ್ಲಿ ಉತ್ತರ ಪದದ ಅರ್ಥವೇ ಮುಖ್ಯ ಅಂತ ಹೇಗೆ ಅದನ್ನು ಕಂಡುಹಿಡಿಯಬೇಕು ಅಂದರೆ, ಒಂದು ಸಣ್ಣ ವಾಕ್ಯದಲ್ಲಿ ಅದನ್ನು ಪ್ರಯೋಗಿಸಿಬಿಡಬೇಕು. ಆಗ ನಮಗೆ ಅದರ ಅರ್ಥ ಎಲ್ಲಿದೆ ಅನ್ನೋದು ಗೊತ್ತಾಗ್ತದೆ. ಸ್ನೇಹಿತರೆ, ಪೂರ್ವ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವುದು ತತ್ಪುರುಷ ಸಮಾಸ. ಇಲ್ಲಿ ಹೆಜ್ಜೇನು ಅನ್ನೋ ಪದವನ್ನು ಕೊಟ್ಟಿದ್ದಾರೆ. ಏನದು? ಅದು ಹೇಗೆ ಸಾಧ್ಯ? ಹಿರಿದು ಪ್ಲಸ್ ಜೇನು ವಿಗ್ರಹಿಸಿದರೆ, ಹಿರಿದು ಎಂಬುದು ಒಂದು ಗುಣವಾಚಕ, ಹೌದಲ್ವಾ? ಹಿರಿದು ಪ್ಲಸ್ ಜೇನು ಹೆಜ್ಜೇನು ಆಗಿದೆ. ಹಾಗಾದರೆ ಇದು ನಾಮಪದ ಅಲ್ಲ. ಹಾಗಾದ್ದರಿಂದ ತತ್ಪುರುಷ ಸಮಾಸ ಆಗಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಗಮಕ ಸಮಾಸ ಅಂತ ಎರಡನೇ ಆಯ್ಕೆ ಕೊಟ್ಟಿದ್ದಾರೆ. ಈಗ ತಾನೇ ಮಾತಾಡಿದ್ವಿ, ಗಮಕ ಸಮಾಸ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಈಗ ತಾನೇ ನಾವು ಅದರ ಲಕ್ಷಣವನ್ನು ಗಮನಿಸಿದ್ದೇವೆ. ಮೂರನೆಯದು ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದ ವಿವರಣೆ ಏನೆಂದರೆ,
ಪೂರ್ವ ಪದ ಮತ್ತು ಉತ್ತರ ಪದಗಳು ವಿಶೇಷಣ ವಿಶೇಷ್ಯ ಸಂಬಂಧವನ್ನು ಹೊಂದಿದ್ದು ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನು ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಇಲ್ಲಿ ನಾನು ಎರಡು ಪದಗಳನ್ನು ಬಳಸಿದೆ, ವಿಶೇಷಣ ಮತ್ತು ವಿಶೇಷ್ಯ ಎನ್ನುವ ಪದವನ್ನು ಬಳಸಿದೆ. ಯಾವುದು ವಿಶೇಷಣವನ್ನು ಹೊಂದಿರುತ್ತದೆಯೋ ಆ ಪದವನ್ನು ವಿಶೇಷ್ಯ ಎಂದು ಕರೆಯುತ್ತೇವೆ. ಆ ಪದದ ವಿಶೇಷ ಗುಣವನ್ನು ಹೇಳುತ್ತದೆಯಲ್ಲ ಆ ರೂಪವನ್ನೇ ವಿಶೇಷಣ ಎಂದು ಕರೆಯುತ್ತೇವೆ. ಉದಾಹರಣೆ ಕೊಟ್ಟರೆ ಇದು ಗೊತ್ತಾಗ್ತದೆ. ಒಳ್ಳೆಯ ಹುಡುಗ ಅಂತ ಬರೆಸ್ತೀನಿ. ಒಳ್ಳೆಯ ಎಂಬುದು ವಿಶೇಷಣ. ಆ ಒಳ್ಳೆಯ ಎಂಬ ವಿಶೇಷಣವನ್ನು ಹೊಂದಿರುವುದು ಆ ಹುಡುಗ. ಅಂದರೆ ವಿಶೇಷಣ ವಿಶೇಷ್ಯ, ಇದು ನಮಗೆ ಗೊತ್ತಿರಬೇಕು. ಇಲ್ಲಿ ಪೂರ್ವ ಪದ ವಿಶೇಷಣವಾಗಿದ್ದು ಉತ್ತರ ಪದ ವಿಶೇಷ್ಯವಾಗಿದ್ದು ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಮುಖ್ಯವಾಗಿದ್ದರೆ ಇಲ್ಲಿಯೂ ಕೂಡ ಉತ್ತರ ಪದದ ಅರ್ಥವೇ ಮುಖ್ಯವಾಗುತ್ತದೆ. ಏಕೆಂದರೆ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸದ ಒಂದು ಪ್ರಭೇದವೇ ಎಂದು ಕೇಶಿರಾಜನು ಹೇಳಿದ್ದಾನೆ. ಅದರ ಲಕ್ಷಣವನ್ನು ನೋಡಿದರೂ ನಮಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ನಮಗೆ ಸ್ಪಷ್ಟವಾಗ್ತಾ ಇದೆ ಹೆಜ್ಜೇನು ಎಂಬುದು ಹಾಗಾದರೆ ಕರ್ಮಧಾರೆಯ ಸಮಾಸವೇ ಇರಬೇಕು. ಗಮನಿಸಿ, ಈಗ ಹಿರಿದು ಪ್ಲಸ್ ಜೇನು. ಹಿರಿದು ಎಂಬುದು ಆ ಜೇನಿನ ವಿಶೇಷತೆಯನ್ನು ಹೇಳ್ತಾ ಇದೆ. ಆ ಹಿರಿದು ಎನ್ನುವ ವಿಶೇಷಣವನ್ನು ಹೊಂದಿರುವುದು ವಿಶೇಷವಾಗಿ ಜೇನು ಎಂಬ ಪದ ಇದೆ. ಉತ್ತರ ಪದದಲ್ಲಿ ಅರ್ಥ ಪ್ರವಹಿಸುತ್ತಿದೆ. ನಮಗೆ ಗೊತ್ತಾಗಬೇಕಿದು. ನಾಲ್ಕನೇ ಆಯ್ಕೆ ಕ್ರಿಯಾ ಸಮಾಸ ಇದೆ. ಅದನ್ನು ಈಗಾಗಲೇ ಹೇಳಿದ್ದೇನೆ. ಕೈ ಮುಗಿ, ಶಿರಬಾಗು, ಆ ಉದಾಹರಣೆ ಕೊಟ್ಟನಲ್ಲ, ಅಲ್ಲಿ ನಾಮಪದ ಮತ್ತು ಧಾತು ಅಥವಾ ಕ್ರಿಯಾವಾಚಿ ಇರ್ತದೆ. ಅದು ಹೆಜ್ಜೆನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 34ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3, ಕರ್ಮಧಾರೆಯ ಸಮಾಸ. 35ನೆಯ ಪ್ರಶ್ನೆಗೆ ಹೋಗೋಣ. ಸನ್ಮಾನ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇಲ್ಲಿ ಸಂಧಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು. ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಗುಣಸಂಧಿ, ಆಗಮ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಈಗಾಗಲೇ ಸಂಧಿ ನಿಯಮಗಳನ್ನು ಕುರಿತು ಮಾತನಾಡಿದ್ದೀವಿ. ಇದೇ ಬಿ ವರ್ಷನ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೆಯ ಪ್ರಶ್ನೆಯೇ ಗುಣಸಂಧಿಗೆ ಸಂಬಂಧಿಸಿದ್ದಿತ್ತು. ನಾನು ಆಗಲೂ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪೂರ್ವ ಪದದ ಅಂತ್ಯದಲ್ಲಿ ಬರುವ ಆಕಾರಗಳಿಗೆ ಈ ಕಾರಗಳು ಎದುರಾದರೆ ಏ ಕಾರವು, ಆಕಾರಗಳಿಗೆ ಉ ಕಾರಗಳು ಎದುರಾದರೆ ಓಕಾರವು, ಆಕಾರಗಳಿಗೆ ರು ಕಾರವು ಎದುರಾದರೆ ಅರ್ಕಾರವು ಬರುತ್ತದೆ. ಅದು ಗುಣಸಂಧಿ. ನಾವು ಗಮನಿಸಿದ್ದೀವಿ. ಮಹೇಶ, ಮಹೋದಯ, ಮಹರ್ಷಿ ಈ ಪದಗಳನ್ನು ನಾನು ಉದಾಹರಣೆಗೆ ಕೊಡ್ತಾ ಇದ್ದೆ. ಇಲ್ಲಿ ಸನ್ಮಾನ ಎಂಬುದರಲ್ಲಿ ಯಾವುದೇ ಸಂಧಿಕ್ರಿಯೆ ನಡೆಯದೇ ಇರುವುದರಿಂದ ಅದು ಗುಣಸಂಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆಗಮ ಸಂಧಿ ಅಂತ ಎರಡನೇ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಆಗಮ ಸಂಧಿ ಯಾವುದು? ಆಗಮ ಸಂಧಿ ನಮ್ಮ ಕನ್ನಡ ಸಂಧಿ, ಅದೊಂದು ಸ್ವರ ಸಂಧಿ. ಏನು ಹೇಳುತ್ತದೆ ಆಗಮ ಸಂಧಿಯ ನಿಯಮ? ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಎರಡೂ ಸ್ವರಗಳೇ ಇದ್ದು ಅವು ಕೂಡುವಾಗ ಅರ್ಥ ಕೆಡುವಂತಿದ್ದಲ್ಲಿ ಯಾವುದಾದರೂ ಒಂದು ವ್ಯಂಜನವನ್ನು ಹೊಸದಾಗಿ ಬರುವಂತೆ ಮಾಡಿಕೊಳ್ಳುತ್ತೇವೆ, ಆಗಮಿಸುವಂತೆ ಮಾಡಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ಕನ್ನಡದಲ್ಲಿ ಯಕಾರ ಮತ್ತು ವಕಾರಗಳು ಆಗಮವಾಗುತ್ತವೆ. ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ನಾವು ಲೋಪ ಮಾಡುವುದಿಲ್ಲ, ಅಂದರೆ ಲೋಪಸಂಧಿ ಮಾಡುವುದಿಲ್ಲ. ಹೊಸದಾಗಿ ಒಂದು ಅಕ್ಷರವನ್ನು ಅಲ್ಲಿ ಬರುವಂತೆ ಮಾಡಿಕೊಳ್ಳುತ್ತೇವೆ. ಇದನ್ನು ಗಮನಿಸಿದ್ದೀರಾ? ಮನೆಯನ್ನು, ಗುರುವನ್ನು, ಗಿರಿಯನ್ನು, ಕೆಲವು ಕಡೆ ಯಕಾರ ಕೆಲವು ಕಡೆ ವಕಾರ ಬರುತ್ತದೆ, ಅಂದರೆ ಆಗಮವಾಗುತ್ತದೆ. ಅದು ಆಗಮ ಸಂಧಿ. ಹಾಗಾದರೆ ಇಲ್ಲಿ ಸನ್ಮಾನ ಎಂಬುದು ಆಗಮ ಸಂಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮೂರನೆಯದು, ಒಂದೊಂದು ಉತ್ತರಗಳನ್ನು ನಿಧಾನವಾಗಿ ಗಮನಿಸಿ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ. ಓದಿದಂಥ ವಿದ್ಯಾರ್ಥಿಗೆ ಬಹುಬೇಗ ಗೊತ್ತಾಗ್ಬಿಡ್ತದೆ. ಗಮನಿಸಿ, ಅಲ್ಲಿ ಅನುನಾಸಿಕ ಸಂಧಿಯ ನಿಯಮ ಏನಿದೆ ಅಂದರೆ, ಪೂರ್ವ ಪದಾಂತ್ಯದಲ್ಲಿರುವ ವರ್ಗೀಯ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕಗಳು ಎದುರಾದರೂ ಸಂಧಿಯಾದಾಗ ಆ ವರ್ಗೀಯ ವ್ಯಂಜನ ಯಾವುದು ಪೂರ್ವ ಪದದ ಅಂತ್ಯದಲ್ಲಿರುತ್ತದೆಯೋ ಅದರದೇ ಆದ ಅನುನಾಸಿಕ ಅಲ್ಲಿಗೆ ಆದೇಶವಾಗಿ ಬರುತ್ತದೆ. ಇದು ಅನುನಾಸಿಕ ಸಂಧಿ ಎಂಬುದಾಗಿ ಅದರ ನಿಯಮ ಇದೆ. ಇದಕ್ಕೆ ಉದಾಹರಣೆಗಳನ್ನು ಗಮನಿಸಿದರೆ ಗೊತ್ತಾಗ್ತದೆ. ವಾಕ್ ಪ್ಲಸ್ ಮಯ, ವಾಂಗ್ಮಯ.
ಅಲ್ಲಿ ವಾಕ್ ಕಾ ಇದೆ ಪೂರ್ವ ಪದ ಅಂತ್ಯದಲ್ಲಿ. ಈ ಉತ್ತರ ಪದದಲ್ಲಿ ಮಯ ಮ ಎಂಬ ಅನುನಾಸಿಕ ಇದೆ. ವಾಕ್ ಪ್ಲಸ್ ಮಯ ವಾಂಗ್ಮಯ, ಅಲ್ಲಿ ನ್ಯಾ ಬರ್ತಾ ಇದೆ, ಅಂದರೆ ಕಕಾರದ್ದೇ ಆದ ಅನುನಾಸಿಕ ಬಂದಿದೆ, ವಾಂಗ್ಮಯ. ಬೇರೆ ಇನ್ನೊಂದು ಉದಾಹರಣೆ ಗಮನಿಸಿ. ಷಟ್ ಪ್ಲಸ್ ಮುಖ. ಷಟ್ ಅಂದಾಗ ಟಾ ಟಾ ಇದೆ, ಅಲ್ಲಿ ಪೂರ್ವ ಪದಾಂತ್ಯದಲ್ಲಿ ಟಾ ಇದೆ. ಉತ್ತರ ಪದಾದಿಯಲ್ಲಿ ಮೂ ಅಂದಾಗ ಮಾ ಇದೆ, ಅನುನಾಸಿಕ ಮಾ ಇದೆ. ಷಟ್ ಪ್ಲಸ್ ಮುಖ ಷಣ್ಮುಖ, ನಾ ಆದೇಶವಾಗಿದೆ. ಅಂದರೆ ಅರ್ಥ ಏನು? ಟಕಾರದ್ದೇ ಆದಂತಹ ಅನುನಾಸಿಕ ಟ ಟ ಢ ಢ ಣ ಅಂದಾಗ ನಾ ತಾನೆ ಮೂರ್ಧನ್ಯ ಅನುನಾಸಿಕ, ಆ ಟವರ್ಗದ್ದೇ ಆದ ಅನುನಾಸಿಕ ಇಲ್ಲಿಗೆ ಬಂದಿದೆ. ಇದೇ ಅನುನಾಸಿಕ ಸಂಧಿಯ ನಿಯಮ. ಅದೇ ಥರ ಮತ್ತೊಂದನ್ನು ಗಮನಿಸಿ ನೀವಲ್ಲಿ. ಚಿನ್ಮಯ, ಚಿತ್ ಪ್ಲಸ್ ಮಯ, ತಕಾರ ಇದೆ, ಪೂರ್ವ ಪದ ಅಂಚಲಿ ತಾ ಇದೆ, ಅದಕ್ಕೆ ಮಯ ಎಂಬುದು ಮಕಾರ ಎದುರಿಗೆ ಬಂದಿದೆ. ಚಿತ್ ಪ್ಲಸ್ ಮಯ ಅಂದಾಗ ತಕಾರದ್ದೇ ಆದ ಅನುನಾಸಿಕ, ತವರ್ಗದ ಅನುನಾಸಿಕ ನ. ಅಂದರೆ ಚಿತ್ ಪ್ಲಸ್ ಮಯ ಚಿನ್ಮಯ, ಅಂದರೆ ತಕಾರಕ್ಕೆ ನಕಾರ, ಅದರದೇ ಆದ ಅನುನಾಸಿಕ ಆದೇಶವಾಗಿದೆ. ಇದು ಅನುನಾಸಿಕ ಸಂಧಿ. ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಏನಿದೆ, ಈ ಪ್ರಶ್ನೆಗೆ ಅನುನಾಸಿಕ ಸಂಧಿ ಎನ್ನುವುದು ಸರಿಯಾದ ಉತ್ತರ ಹೌದಾ? ಗಮನಿಸಿ ನೀವಲ್ಲಿ. ಅನುನಾಸಿಕ ಸಂಧಿ ಎಂಬುದೇ ಸರಿಯಾದ ಉತ್ತರ ನಮಗೆ ಗೊತ್ತಾಗಬೇಕು. ಪ್ರಶ್ನೆ 35ಕ್ಕೆ ಸರಿ ಉತ್ತರ ಮೂರನೆಯ ಆಯ್ಕೆ ಅನುನಾಸಿಕ. ಸನ್ಮಾನ ಹೇಗೆ ಬಿಡಿಸೋದು? ಸತ್ ಪ್ಲಸ್ ಮಾನ. ನಾನು ಈಗ ಯಾವುದನ್ನು ಉದಾಹರಣೆ ಕೊಟ್ಟಿದ್ನಲ್ಲ, ಚಿತ್ ಪ್ಲಸ್ ಮಯ ಅಂತ, ಅದೇ ಸರ ಸಂಧಿ ಕ್ರಿಯೆ ಇಲ್ಲಿಯೂ ನಡೆಯುತ್ತದೆ. ಸತ್ ತಕಾರ ಇದೆ ಪೂರ್ವ ಪದದ ಅಂತ್ಯದಲ್ಲಿ, ಈ ಕಡೆ ಮಾನ ಅಂದರೆ ಉತ್ತರ ಪದ ಆದಿಯಲ್ಲಿ ಮಾ ಎಂಬ ಅನುನಾಸಿಕ ಇದೆ. ಆದರೆ ಕೂಡಿದಾಗ ತಕಾರಕ್ಕೆ ತವರ್ಗದ್ದೇ ಆದ ಅನುನಾಸಿಕ ನಾ ಬಂದು ಸತ್ ಪ್ಲಸ್ ಮಾನ ಸನ್ಮಾನ ಆಗಿದೆ. ಇದು ಅನುನಾಸಿಕ ಸಂಧಿ. ಆದ್ದರಿಂದ 35ನೇ ಪ್ರಶ್ನೆಗೆ ಮೂರನೆಯ ಉತ್ತರ ಸರಿ ಉತ್ತರ ಆಗಿದೆ. ನೆನ್ಪಿಟ್ಕೋಬೇಕು ನಾವು. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 36ನೆಯ ಪ್ರಶ್ನೆ ಬಹಳ ಸುಲಭವಾದಂತಹ ಒಂದು ಪ್ರಶ್ನೆ. ಸರಿಯಾದ ತತ್ಸಮ ತದ್ಭವ ರೂಪಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದನೆಯದು ಶರ್ಕರ ಎಂಬ ಮೂಲ ಪದವನ್ನು ಕೊಟ್ಟು ಅದರ ತದ್ಭವ ಸಕ್ಕರೆ ಅಂತ ಕೊಟ್ಟಿದ್ದಾರೆ. ಶರ್ಕರ ಸಕ್ಕರೆ, ವೃಷಭ ಋಷಭ, ಜ್ವಾಲ ಜ್ವಲ, ಶಾಲಾ ಸಾಲ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ತತ್ಸಮ ತದ್ಭವಗಳು ಅಥವಾ ಮೂಲ ಪದಕ್ಕೆ ತದ್ಭವ ಯಾವುದು ಸರಿಯಾದದ್ದು? ನಾವು ಸ್ವಲ್ಪ ನಿಧಾನವಾಗಿ ಗಮನಿಸೋಣ. ಸಂಸ್ಕೃತದಲ್ಲಿ ಶರ್ಕರ ಎಂಬ ಪದಕ್ಕೆ ಕನ್ನಡೀಕರಣ ಆದಾಗ, ಅದು ಕನ್ನಡ ತದ್ಭವ ಆದಾಗ ಸಕ್ಕರೆ ಬರುತ್ತದೆ. ಹೌದು, ಶರ್ಕರ ಎಂಬುದರ ತದ್ಭವ ಸಕ್ಕರೆ. ಸರಿಯಾಗಿದೆ. ಹಾಗಾದರೆ ಉಳಿದ ಮೂರು ಗಮನಿಸೋಣ. ನಮಗೆ ಸರಿಯಾದದ್ದು ಅಂತ ಕೇಳಿದರೆ ನಮ್ಮ ಆಯ್ಕೆಯಲ್ಲಿ ಒಂದನೆಯ ಉತ್ತರವೇ ಸರಿ ಅಂತ ಅನ್ನಿಸ್ತಾ ಇದೆ. ಉಳಿದವನ್ನು ಗಮನಿಸೋಣ. ವೃಷಭ ಇದರ ತದ್ಭವ ಬಸವ, ಆದರೆ ಅಲ್ಲಿ ಋಷಭ ಅಂತ ಕೊಟ್ಟಿದ್ದಾರೆ. ಬೇಕೆಂದೇ ನಮಗೆಲ್ಲ ಓದಿರ್ತೀವಿ, ಶಕಾರಕ್ಕೆ ಸಕಾರ ಬಂದರೆ ತದ್ಭವ ಅಂತ, ಅದು ಋಷಭ. ಮಹಾಪ್ರಾಣ ಅಲ್ಪಪ್ರಾಣ ಆಗಿದೆಯಲ್ಲ, ಇದೇ ಸರಿ ಇರಬಹುದು ಅಂತ ವಿದ್ಯಾರ್ಥಿಗಳು ಗೊಂದಲಕ್ಕೊಳಗಾಗಿ ಬಿಡ್ತಾರೆ. ಆಗೋದಿಲ್ಲ. ಓದಿದ ವಿದ್ಯಾರ್ಥಿ ಬಹಳ ಎಚ್ಚರಿಕೆಯಿಂದ ಬರೀತಾರೆ. ಋಷಭ ಅದರ ನಿಜವಾದ ತದ್ಭವ ಬಸವ. ಅದು ತಪ್ಪು ಅಂತ ಆಯ್ತು. ಹಾಗಾದರೆ ಇಲ್ಲಿ ಎರಡನೇದು ಋಷಭ ಅಂತ ಕೊಟ್ಟಿದ್ದಾರೆ, ತಪ್ಪಾಗಿದೆ. ಮೂರನೆಯದೇನು? ಜ್ವಾಲಾ ಅಂತ ಕೊಟ್ಟು ಅದರ ತದ್ಭವ ಕೊಟ್ಟಿಲ್ಲ ಸರಿಯಾಗಿ. ಜ್ವಾಲಾ ಎಂಬ ಸಂಸ್ಕೃತ ಪದದ ತದ್ಭವ ಜ್ವಾಲೆ, ಆದರೆ ಇಲ್ಲಿ ಜ್ವಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೂರನೆಯ ಉತ್ತರ ತಪ್ಪು. ನಾಲ್ಕನೆಯ ಉತ್ತರ ಅಂತೂ ಸುಲಭವಾಗಿ ಗೊತ್ತಾಗ್ತದೆ. ಶಾಲಾ ಇದರ ತದ್ಭವ ಶಾಲೆ ಅಥವಾ ಆಡು ಮಾತಿನಲ್ಲಿ ಸಾಲಿ ಆಗಿದೆ. ಸಾಲಿ ಆಗಿದೆ. ಆದರೆ ಇಲ್ಲಿ ಸಾಲ ಅಂತ ಕೊಟ್ಟಿರೋದ್ರಿಂದ ನಾಲ್ಕನೆಯ ಉತ್ತರ ಕೂಡ ತಪ್ಪು ಅಂತ ನಮಗೆ ಗೊತ್ತಾಗ್ತದೆ. 36ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಶರ್ಕರ ಅಂತ ಏನಿದೆ ಅದರ ತದ್ಭವ ಸಕ್ಕರೆ ಅಂತ ಕೊಟ್ಟಿದ್ದಾರೆ, ಅದು ಸರಿಯಾದ ಉತ್ತರ. 37ನೆಯ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಅಲ್ಲಿ ನಿಮಗೆ 4 ಪದಗಳನ್ನು ಕೊಟ್ಟಿದ್ದಾರೆ. 1
ಮನೆ, 2 ನೇಸರ, 3ನೇದು ಕುಮಾರ, 4ನೇದು ನೀರು. ಸ್ನೇಹಿತರೆ, ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ನಾವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಮಗೆ ಆ ಭಾಷೆಯ ಪದಗಳು ಯಾವ ಭಾಷೆಗೆ ಸೇರಿದ ಈ ಪದಗಳು ಅನ್ನುವುದು ಪರಿಚಯ ಆಗ್ತಾ ಬರ್ತದೆ. ನನಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳೋದೆ, ಸರ್ ಈ ಪದಗಳನ್ನು ಯಾವ ಭಾಷೆಯ ಪದಗಳು ಅಂತ ಗುರುತಿಸುವುದು ಹೇಗೆ? ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಸೂತ್ರ ಅಂತ ಇಲ್ಲ. ನಾವು ಓದ್ತಾ ಇದ್ದಾಗ, ಪದಗಳನ್ನು ಬಳಸ್ತಾ ಇದ್ದಾಗ ಅವು ನಮಗೆ ಗೊತ್ತಾಗ್ತಾ ಬರ್ತವೆ, ಪರಿಚಯ ಆಗ್ತಾ ಬರ್ತವೆ. ಇದು ಯಾವ ಭಾಷೆಯ ಪದ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈಗ ಸುಲಭವಾಗಿ ನೀವು ಹೇಳ್ತೀರಾ, ಉದಾಹರಣೆಗೆ ಯಾವುದಾದ್ರೂ ಒಂದು ಬಸ್ಸು ಅಂತ ಪದ ಅಂದರೆ ನೀವು ಸುಲಭವಾಗಿ ಹೇಳ್ಬಿಡ್ತೀರಾ, ಅದು ಇಂಗ್ಲಿಷ್ ಪದ ಅಂತ ಹೇಗೆ ಗೊತ್ತಾಗ್ತದೆ ನಮಗೆ? ಬಳಸಿ ನಮಗೆ ಗೊತ್ತಾಗ್ತವೆ. ಅದೇ ಥರ ಬಹಳಷ್ಟು ಭಾಷೆಯ ಪದಗಳು ನಮ್ಮ ಕನ್ನಡಕ್ಕೆ ಬಂದು ಕನ್ನಡೀಕರಣ ಆಗಿರೋದ್ರಿಂದ ನಮಗೆ ಕೆಲವು ಪದಗಳಂತೂ ಗೊತ್ತಾಗುವುದೇ ಇಲ್ಲ. ಆದರೂ ಕೆಲವು ವಿಧಾನಗಳಿವೆ. ಸಂಸ್ಕೃತ ಪದಗಳನ್ನು ಗುರುತಿಸಲಿಕ್ಕೆ ಕೆಲವು ಸುಲಭವಾದ ವಿಧಾನಗಳು ನಿಮಗೆಲ್ಲ ಗೊತ್ತಿರುತ್ತದೆ. ಈಗ ಉದಾಹರಣೆಗೆ ಮಹಾಪ್ರಾಣಗಳಿಂದ ಕೂಡಿದ ಒಂದು ಪದ ಇದೆ ಅಂದರೆ ಅದು ಕನ್ನಡದ ಪದ ಆಗಿರಲಿಕ್ಕೆ ಸಾಧ್ಯವಿಲ್ಲ, ಅಚ್ಚ ಕನ್ನಡದ ಪದ ಆಗಿರುವುದಿಲ್ಲ. ಏಕೆಂದರೆ ಮಹಾಪ್ರಾಣಗಳು ಮೂಲತಃ ನಮ್ಮ ದ್ರಾವಿಡ ಭಾಷೆಗಳಲ್ಲಿ, ನಾವು ಕನ್ನಡದ ಬಗ್ಗೆ ಮಾತಾಡೋಣ, ಕನ್ನಡದಲ್ಲಿ ಇರಲಿಲ್ಲ. ಸಂಸ್ಕೃತ ಪ್ರಭಾವದಿಂದ ಈ 10 ಮಹಾಪ್ರಾಣಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಸೇರಿಕೊಂಡವು. ಮುಂದೆ ಮಾತಾಡೋಣ. ಕೇಶರಾಜ ಇಲ್ಲ, ಇದ್ದುವು, ಮೊದಲಿನಿಂದಲೂ ಇದ್ದುವು ಅಂತ ಹೇಳ್ತಾನೆ, ಆದರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 10 ಮಹಾಪ್ರಾಣಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿವೆ. ಹಾಗಾದರೆ ಅಚ್ಚ ಕನ್ನಡ ಪದದಲ್ಲಿ ಮಹಾಪ್ರಾಣಗಳು ಇರುವುದಿಲ್ಲ. ಸಂಸ್ಕೃತ ಪದಗಳು ಕನ್ನಡಕ್ಕೆ ಬಂದ ಮೇಲೆ ನಮ್ಮಲ್ಲಿ ಮಹಾಪ್ರಾಣದ ಇಂದ ಕೂಡಿದ ಕೆಲವು ಪದಗಳು ರೂಢಿಗೆ ಬಂದಿವೆ. ಈಗ ನಾವು ಅವರ್ಗೀಯ ವ್ಯಂಜನದಲ್ಲಿ ಬಳಸುವ ಶಂಕರ ಶ ಅಂತ ಬರೀತೀವಲ್ಲ, ಇನ್ನೊಂದು ಷಣ್ಮುಖ ಎಂದು ಬರೆಯುವ ಶ ಇದೆಯಲ್ಲ, ಆ 2 ಶಾಗಳು ಅಚ್ಚ ಕನ್ನಡ ವರ್ಣಮಾಲೆಯಲ್ಲಿ ಇರಲಿಲ್ಲ. ನಾವು ಸಂಸ್ಕೃತ ಪ್ರಭಾವದಿಂದ ನಮ್ಮ ವರ್ಣಮಾಲೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ಶ ಮತ್ತು ಶ ಅವು ಯಾವುದಾದ್ರೂ ಒಂದು ಶಬ್ದದಲ್ಲಿ ಇವೆ ಎಂದರೆ ಅವು ಕನ್ನಡ ಪದ ಅಲ್ಲ. ನಾವಿದು ನಿರ್ಧಾರ ಮಾಡ್ಬೋದು. ಅಂದರೆ ಈಗ ರು ನಮ್ಮ ಸ್ವರ ಇದೆಯಲ್ಲ, ಸ್ವರ ನಾವು ಯಾವುದು ರು, ಅದು ಒಟ್ಟರು ಸುಳಿ ಅಂತ ಯಾವುದೋ ಒಂದು ವ್ಯಂಜನಕ್ಕೆ ಬಂದು ಸೇರಿಕೊಂಡು ಅಮೃತ ಅಂತ ಇದೆ ಅಂತ ಇಟ್ಕೊಳ್ಳಿ. ಆದರೆ ಅಮೃತ ಎನ್ನುವಂತಹ ಪದ ಕನ್ನಡ ಪದ ಅಲ್ಲ. ನಾವು ಹೀಗೆ ಕೆಲವು ವಿಧಾನಗಳನ್ನು ಇಟ್ಟುಕೊಂಡು ಇದು ದೇಶ್ಯ ಅಥವಾ ಇದು ಅನ್ಯ ದೇಶ್ಯ ಎಂದು ಗುರುತಿಸಬೇಕಾಗ್ತದೆ. ಹೆಚ್ಚು ಪುಸ್ತಕಗಳನ್ನು ಓದ್ತಾ ಇದ್ದಾಗ ಕೆಲವು ಪದಗಳ ಪರಿಚಯ ನಾವು ಮಾಡ್ಕೋಬೇಕು ಸ್ನೇಹಿತರೆ. ಇರಲಿ, ಇಲ್ಲಿ ಗಮನಿಸೋಣ. ಮನೆ, ನೇಸರ, ಕುಮಾರ, ನೀರು, ಈ 4 ಪದಗಳಲ್ಲಿ ಕನ್ನಡ ಪದ ಅಲ್ಲದೇ ಇರುವಂತಹ ಪದ ಯಾವುದು ಅಂತ ಕೇಳಿದ್ದಾರೆ. ಮನೆ ಕನ್ನಡ ಪದ ನಮಗೆಲ್ಲ ಗೊತ್ತಿದೆ. ದ್ರಾವಿಡ ಭಾಷೆಯಲ್ಲಿ ಮನೆ ಇವತ್ತು ಕೂಡ ನೀವು ಗಮನಿಸ್ಬೋದು. ತಮಿಳು, ತೆಲುಗು ಎಲ್ಲ ನಮ್ಮ ಯಾವುದು ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಪದ ರೂಢಿಯಲ್ಲಿದೆ. ತಮಿಳಿನಲ್ಲೂ ಕೂಡ ಮನೈ, ಮಲಯಾಳಂನಲ್ಲಿ ಮನ ಅಂತ ಇದೆ. ನಮ್ಮ ಕನ್ನಡದಲ್ಲಿ ಕೂಡ ಮನೆ ಎಂದು ಈ ಪದವನ್ನು ಬಳಸ್ತೀವಿ. ಅಚ್ಚ ಕನ್ನಡ ಪದ ಮನೆ. ಅದೇ ಥರ ನೇಸರ, ನಿಜವಾಗಿ ಇದು ನೇಸರ, ರ ಶಕಟ ರೇಪ ಇರುವಂಥದ್ದು. ನೇಸರ ನಮ್ಮ ದೇಶೀಯ ಪದ, ಅಂದರೆ ನಮ್ಮ ಕನ್ನಡ ಪದ. ಅದೇ ಥರ ನೀರು ಎಂಬುದು ದೇಶೀಯ ಪದ, ನೀರು ನಮ್ಮ ಕನ್ನಡ ಪದ. ಹಾಗಾಗಿ ಇಲ್ಲಿ ಹಾಗಾದರೆ ಉಳಿದಿದ್ಯಾವುದು? ಆಯ್ಕೆ 3. ಕುಮಾರ ಎಂಬುದು ಸಂಸ್ಕೃತ ಪದ. ಇದರ ತದ್ಭವ ಮಾಡಿಕೊಂಡ್ರೆ ಅದು ಕನ್ನಡೀಕರಣ ಆಗಿಬಿಡ್ತದೆ, ಕುವರ ಆಗ್ಬೋದು. ಆದರೆ ಈ ಪ್ರಶ್ನೆಯಲ್ಲಿ ಕನ್ನಡದಲ್ಲದ ಪದ ಯಾವುದು ಅಂದರೆ ಕುಮಾರ. ಇದನ್ನು ನೀವು ನೆನಪಿಟ್ಕೋಬೇಕು. ಪ್ರಶ್ನೆ 37ಕ್ಕೆ ಸರಿ ಉತ್ತರ ಕುಮಾರ, ಅಂದರೆ 3ನೇ ಆಯ್ಕೆ ನೆನಪಿಟ್ಕೋಬೇಕು. ಪ್ರಶ್ನೆ 38ಕ್ಕೆ ಹೋಗೋಣ. ಮತ್ತೆ ಸಂಧಿಗೆ ಸಂಬಂಧಪಟ್ಟ ಪ್ರಶ್ನೆಯೇ ಆಗಿದೆ. ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು? ವೃದ್ಧಿ ಸಂಧಿ, ಎಣ್ ಸಂಧಿ, ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ. ಈಗಾಗಲೇ ನಾವು ಹಿಂದಿನ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಾಗ ಈ ಕೆಲವು ನಿಯಮಗಳನ್ನು, ಸಂಧಿಗೆ ಸಂಬಂಧಪಟ್ಟ ನಿಯಮಗಳನ್ನು ಗಮನಿಸಿದ್ದೀವಿ. ಇಲ್ಲಿ ನೋಡೋಣ, ವೃದ್ಧಿ ಸಂಧಿ ಆಗುತ್ತದೆಯಾ, ಎಣ್ ಸಂಧಿ ಅಥವಾ ಗುಣಸಂಧಿ ನಿಯಮ ಈಗ ತಾನೇ ಮಾತಾಡಿದ್ವಿ. ಸವರ್ಣ ದೀರ್ಘ ಸಂಧಿಯನ್ನು ಕೂಡ ನೀವು ಗಮನಿಸಿದ್ದೀರಾ. ಪೂರ್ವೋತ್ತರ ಪದಗಳ ಅಂದರೆ ಪೂರ್ವ ಪದ ಅಂತ್ಯದಲ್ಲಿ ಸ್ವರ ಇದ್ದು ಅದರದೇ ಆದ ಸ್ವರ ಅಂದರೆ ಸವರ್ಣ ಸ್ವರ ಉತ್ತರ ಪದ ಆದಿಯಲ್ಲಿದ್ದಾಗ ಅವೆರಡೂ ಕೂಡಿದರೆ ಆ ಸವರ್ಣಗಳ ದೀರ್ಘವೇ ಆದೇಶವಾಗುತ್ತದೆ ಅನ್ನೋದು ಈಗಾಗಲೇ 2 ಕಡೆ ಬಂದಿದೆ ನಮ್ಮ ಹಿಂದಿನ ಪ್ರಶ್ನೆಗಳಲ್ಲಿ. ಅಂದರೆ ಸವರ್ಣ ದೀರ್ಘ ಸಂಧಿ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆ ಅಂದರೆ ಅತ್ಯಾದರ ಬಿಡಿಸ್ಕೋಬೇಕು ನಾವು. ಅತಿ ಪ್ಲಸ್ ಆದರ ಅಂದಾಗ ಇಲ್ಲಿ ಸವರ್ಣಗಳಿಲ್ಲ. ಅತಿ ಅಂದಾಗ ಪೂರ್ವ ಪದದ ಅಂತ್ಯದಲ್ಲಿ ಈ ಇದೆ, ಈ ಕಡೆ ಆದರ ಅನ್ಬೇಕಾದ್ರೆ ಪ್ರೀತಿ ಎಂಬ ಅರ್ಥವನ್ನು ಕೊಡುವ ದೀರ್ಘ ಸ್ವರ ಆ ಇಂದ ಕೊಡುವ ಆದರ ಅಂದರೆ ಅತಿ ಪ್ಲಸ್ ಆದರ, ಅತ್ಯಾದರ. ಇದು ಸವರ್ಣ ದೀರ್ಘ ಸಂಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮೇಲಿನ ಎರಡು ಸಂಧಿಗಳು ಏನಿವೆ, ವೃದ್ಧಿ ಸಂಧಿ ಅಥವಾ ಹೆಣ್ಣು ಸಂಧಿ, ಅವುಗಳಲ್ಲಿ ಯಾವುದಾದ್ರೂ ಇರಬಹುದಾ ಅಂದರೆ ನಾವು ಇದನ್ನು ನೆನಪಿಸ್ಕೋಬೇಕಾಗತ್ತೆ. ವೃದ್ಧಿ ಸಂಧಿ ಏನು ಹೇಳ್ತದೆ ನಿಯಮ, ಹಿಂದೆ ಈಗಾಗಲೇ ಒಮ್ಮೆ ಗಮನಿಸಿದ್ದೀವಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪೂರ್ವ ಪದದ ಅಂತ್ಯದಲ್ಲಿ ಅ ಆಕಾರಗಳಿದ್ದು ಉತ್ತರ ಪದದಲ್ಲೇನಾದರೂ ಓ ಮತ್ತು ಔ ಬಂದಿದ್ದರೆ ಸಂಧಿಯಾದಾಗ ಔಕಾರವೇ ಬರುತ್ತದೆ. ಗಮನಿಸಿದ್ವಿ. ಲೋಕ ಪ್ಲಸ್ ಐಕ್ಯ ಲೋಕೈಕ್ಯ, ವನ ಪ್ಲಸ್ ಔಷಧ ವನೌಷಧ, ಶಿವ ಪ್ಲಸ್ ಐಕ್ಯ ಶಿವೈಕ್ಯ. ಇದನ್ನು ನಾವು ಗಮನಿಸಿದ್ವಿ. ಏಕ ಪ್ಲಸ್ ಏಕ ಏಕೈಕ, ಇವು ವೃದ್ಧಿ ಸಂಧಿ ಆಗ್ತವೆ. ಹಾಗಾದರೆ ಇಲ್ಲಿ ನಮಗೆ ಗುಣಸಂಧಿ ಅಥವಾ ಸವರ್ಣ ದೀರ್ಘ ಸಂಧಿ ಅಥವಾ ವೃದ್ಧಿ ಸಂಧಿ ಇದು ಆಗಲಿಕ್ಕೆ ಸಾಧ್ಯವಿಲ್ಲ. ಅತ್ಯಾದರ ಮತ್ತು ಯಾವ ಸಂಧಿ ಆಗಬಹುದು? ಎಣ್ ಸಂಧಿ. ಎಣ್ ಸಂಧಿಯ ನಿಯಮ ನಮಗೆ ಗೊತ್ತಿರಬೇಕು. ಏನದು ಎಂದರೆ, ಸ್ನೇಹಿತರೆ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ಪೂರ್ವ ಪದದ ಅಂತ್ಯದಲ್ಲಿ ಈ ಈ ಅಥವಾ ಉ ಊ ಅಥವಾ ರು ಕಾರ ಇದ್ದು, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಪೂರ್ವ ಪದದ ಅಂತ್ಯದಲ್ಲಿ ಈ ಅಥವಾ ಉ ಊ ಅಥವಾ ರು ಇದ್ದು, ಉತ್ತರ ಪದದ ಆದಿಯಲ್ಲಿ ಸವರ್ಣವಲ್ಲದ ಸ್ವರಗಳು ಎದುರಾಗಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉತ್ತರ ಪದದ ಆದಿಯಲ್ಲಿ ಸವರ್ಣಗಳಲ್ಲದ ಸ್ವರಗಳು ಎದುರಾದಾಗ, ಸಂಧಿಕ್ರಿಯೆ ನಡೆದಾಗ ಪೂರ್ವಾಂತ್ಯದಲ್ಲಿ ಬರುವ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿದ್ದ ಈಗಳ ಬದಲಿಗೆ ಯಕಾರಾಗಮವಾಗುತ್ತದೆ. ಪೂರ್ವ ಪದದ ಅಂತ್ಯದಲ್ಲಿ ಬರುವ ಊಕಾರಗಳ ಬದಲಿಗೆ ವಕಾರಾಗಮವಾಗುತ್ತದೆ. ಅದೇ ರೀತಿ ಪೂರ್ವ ಪದದ ಅಂತ್ಯದಲ್ಲೇನಾದರೂ ರು ಇದ್ದರೆ ಸಂಧಿಯಾದಾಗ ಅಲ್ಲಿ ಋಕಾರ ಆದೇಶವಾಗಿ ಬರುತ್ತದೆ. ಇದು ಎಣ್ ಸಂಧಿಯ ನಿಯಮ. ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ನಾನು ಮತ್ತೂ ಒಂದ್ಸಲ ಬೇಕಾದ್ರೆ ನಿಮಗೆ ಹೇಳ್ತೀನಿ. ಪೂರ್ವ ಪದದ ಅಂತ್ಯದಲ್ಲಿ ಈ ಇದ್ದು ಸವರ್ಣವಲ್ಲದ ಸ್ವರ ಎದುರಿಗೆ ಬರಬೇಕು. ಆಗ ಈಗಳ ಬದಲಿಗೆ ಯಕಾರ ಅಲ್ಲಿ ಬರುತ್ತದೆ. ಪೂರ್ವ ಪದ ಅಂತ್ಯದಲ್ಲಿ ಊ ಇದ್ದು ಸವರ್ಣವಲ್ಲದ ಸ್ವರ ಎದುರಿಗೆ ಬಂದರೆ ಅಲ್ಲಿ ವಕಾರಾಗಮ ಬರುತ್ತದೆ. ರು ಇದ್ದು ಸವರ್ಣವಲ್ಲದ ಸ್ವರ ಎದುರಿಗೆ ಬಂದರೆ ಅಲ್ಲಿ ರ ಆದೇಶವಾಗಿ ಬರುತ್ತದೆ. ಇದು ಎಣ್ ಸಂಧಿಯ ನಿಯಮ. ಈ ವ್ಯಾಕರಣದಲ್ಲಿ ವಿವರಣೆಗಿಂತ ಉದಾಹರಣೆಗಳು ಮುಖ್ಯವಾಗುತ್ತವೆ. ಹಾಗಾಗಿ ಉದಾಹರಣೆ ಕೊಟ್ಟಾಗ ಸ್ಪಷ್ಟವಾಗಿ ಬಿಡ್ತದೆ. ಒಂದೆರಡು ಉದಾಹರಣೆಗಳನ್ನ ಗಮನಿಸೋಣ. ಈಗ ಅಲ್ಲೇ ಕೊಟ್ಟಿರೋದನ್ನು ತೆಗೆದುಕೊಂಡ್ರೆ ಅತಿ ಅನ್ಬೇಕಾದ್ರೆ ತೀನಲ್ಲಿ ಈ ಇದೆ, ಉತ್ತರ ಪದದ ಆದಿಯಲ್ಲಿ ಆ ಇದೆ, ಅಂದರೆ ಸವರ್ಣ ಅಂತೂ ಅಲ್ಲ ತಾನೆ. ಹೀಗೆ ಆ ಎದುರಿಗೆ ಬಂದಿದೆ. ಅತಿ ಪ್ಲಸ್ ಆದರ, ಅತ್ಯಾದರ, ಅತಿಯಾದ ಪ್ರೀತಿ ಅನ್ನೋ ಅರ್ಥಕ್ಕೆ ಅತ್ಯಾದರ, ಇದು ಎಣ್ ಸಂಧಿ. ಇದೇ ಥರ ನೀವು ಗಮನಿಸ್ಬೋದು. ಗತಿ ಪ್ಲಸ್ ಅಂತರ, ಹೌದು ಗತ್ಯಂತರ, ಅಲ್ಲಿ ಕೂಡ ಹೀಗೆ ಆ ಬಂದಿದೆ. ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ, ಯಾ ಬರ್ತಾ ಇರೋದನ್ನು ಗಮನಿಸ್ಬೇಕು ನೀವಲ್ಲಿ. ನಾನು ಈಗ ಮುಂದೆ ಸವರ್ಣವಲ್ಲದ ಸ್ವರ ಎದುರಿಗೆ ಬರೋದಕ್ಕೆ ಉದಾಹರಣೆ ಕೊಡ್ತೀನಿ. ಅತಿ ಪ್ಲಸ್ ಆಶೆ, ಅತ್ಯಾಶೆ ಬಳಸ್ತೀವಲ್ವ ನಾವು ಇದನ್ನ. ಅತಿ ಪ್ಲಸ್ ಉತ್ಕೃಷ್ಟ, ಅತ್ಯುತ್ಕೃಷ್ಟ, ಅಂದರೆ ಯಾ ಹೇಗೆ ಬರ್ತದೆ ಅನ್ನೋದನ್ನು ಗಮನಿಸಿದ್ವಿ ನಾವು. ಅದೇ ಥರ ನೀವು ವಕಾರಕ್ಕೂ ಗಮನಿಸಿರ್ತೀರ. ಮನು ಪ್ಲಸ್ ಅಂತರ, ಮನ್ವಂತರ. ಅಧಿ ಪ್ಲಸ್ ಆತ್ಮ, ಅಧ್ಯಾತ್ಮ. ಅದೇ ಥರ ಈಗ ಪಿತೃ, ಪೂರ್ವ ಪದದ ಅಂತ್ಯದಲ್ಲಿ ರು ಬರ್ತಾ ಇದೆ. ಪಿತೃ ಪ್ಲಸ್ ಆರ್ಜಿತ, ಪಿತ್ರಾರ್ಜಿತ. ಪಿತ್ರಾರ್ ಬರ್ತಾ ಇರೋದು ಗಮನಿಸಬೇಕು. ಪಿತ್ರಾರ್ಜಿತ. ಹೀಗೆ ನಾವು ಎಣ್ ಸಂಧಿಯ ನಿಯಮವನ್ನು ತಿಳ್ಕೋಬೇಕಾಗುತ್ತದೆ. ಈ ನಿಯಮವನ್ನು ಗಮನಿಸಿದಾಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಯಾವುದು ಎಂಬುದು ಸ್ಪಷ್ಟವಾಗ್ತದೆ. ಸ್ನೇಹಿತರೆ, 38ನೆಯ ಪ್ರಶ್ನೆಗೆ ಸರಿ ಉತ್ತರ 2, ಎಣ್ ಸಂಧಿ ಎಂಬುದನ್ನು ನಾವು ಗಮನಿಸಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. 39ನೆಯ ಪ್ರಶ್ನೆ. ಇದು ಸ್ವಲ್ಪ
ವಿವಾದಕ್ಕೊಳಗಾಯಿತು. ಏಕೆಂದರೆ ಪ್ರಶ್ನೆ ಪತ್ರಿಕೆ ಕೊಡುವಾಗ ಎಷ್ಟು ಎಚ್ಚರಿಕೆಯಿಂದ ಕೊಡಬೇಕಾಗುತ್ತೆ. ವಿದ್ಯಾರ್ಥಿಗಳು ಹೇಗೆ ಎಚ್ಚರಿಕೆಯಿಂದ ಬರೀತಾರೋ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಉತ್ತರಗಳನ್ನು ಬರೀತಾ ಇರ್ತಾರೆ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಕೊಡುವಾಗಲೂ ಕೂಡ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ. ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ 2 ಉತ್ತರಗಳು ಸರಿಯಾಗಿವೆ. ಹಾಗಾಗಿ ಇದನ್ನು ಕೀ ಆನ್ಸರ್ ಕೊಡುವಾಗಲೂ ಕೂಡ 2 ಉತ್ತರಗಳನ್ನು ಕೊಡಲಾಗಿದೆ. ನಿಮ್ಮ ಗಮನಕ್ಕೆ ಇದು ಬಂದಿರುತ್ತದೆ. ಮತ್ತೊಮ್ಮೆ ಹೇಳಿ ಮುಂದೆ ಹೋಗೋಣ. ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ. ನಮಗೆಲ್ಲ ಈಗ ಛಂದಸ್ಸಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಅನ್ನೋದು ಗೊತ್ತಾಯಿತು. ನಮಗೆ ಛಂದಸ್ಸಿನಲ್ಲಿ ಅಂಶಗಣ, ಮಾತ್ರಾಗಣ, ಅಕ್ಷರಗಣ ಅಂತ 3 ರೀತಿಯ ಗಣಗಳನ್ನು ನೋಡುತ್ತೇವೆ. ಅಂಶ ಛಂದಸ್ಸು, ಮಾತ್ರಾ ಛಂದಸ್ಸು ಮತ್ತು ಅಕ್ಷರ ಛಂದಸ್ಸು. ಮುಂದೆ ಇದೆಲ್ಲ ವಿವರವಾಗಿ ತಿಳ್ಕೋಬೇಕು ಸ್ನೇಹಿತರೆ, ತಿಳ್ಕೊಳ್ಳುವಂತೆ. ಅಕ್ಷರಗಣಗಳಲ್ಲಿ 8 ವಿಧಗಳಿವೆ. ಓದಿರ್ತೀವಿ, ಹೈಸ್ಕೂಲ್ ಲೆವೆಲಲ್ಲೇ ಗಮನಿಸಿದ್ವಿ. ಯಮಾತಾರಾಜ ಭಾನ ಸಲಗಂ ಅನ್ನೋದನ್ನು ನಮ್ಮ ಗುರುಗಳು ಹೇಳಿಕೊಟ್ಟಿದ್ರಲ್ಲ, ಎಲ್ಲ ಹೈಸ್ಕೂಲ್ ಅಥವಾ ಮಿಡ್ಲ್ ಸ್ಕೂಲ್ಗೆ ಹೇಳಿಕೊಟ್ಟಿದ್ರು. ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ 3 ಅಕ್ಷರಗಳನ್ನು ಹೇಳಿಕೊಂಡಾಗ ಯಗಣ, ಮಗಣ, ತಗಣ, ರಗಣ, ನಗಣ, ಸಗಣ ಅಂತ ವಿಭಾಗ ಮಾಡಿದ್ದನ್ನು ನೆನಪಿಸ್ಕೊಳ್ಳಿ. ಅಲ್ಲಿ 3 ಅಕ್ಷರಗಳಿಗೆ ನಾವು ಗಣ ವಿಭಾಗ ಮಾಡ್ತಾ ಇದ್ವಿ. ಆಗ ನಾಗವರ್ಮನೇ ಹೇಳಿದಂತಹ 1ನೇ ನಾಗವರ್ಮ ತನ್ನ ಛಂದೋಂಬರಿಯಲ್ಲಿ ಅಲ್ಲಿ ಒಂದು ನಿಯಮ ಇದೆ. ಈ ಅಕ್ಷರ ಗಣಗಳನ್ನು ಗುರುತಿಸುವುದಕ್ಕೆ ಒಂದು ಸರಳವಾದ ಒಂದು ಸೂತ್ರ ಇದು. ಯಮಾತಾರಾಜ ಭಾನ ಸಲಗಂ ಮೇಷ್ಟ್ರು ಹೇಳಿಕೊಟ್ಟಿದ್ರು. ಯಾವುದಾದ್ರೂ ಒಂದು ಅಕ್ಷರವನ್ನು ದೀರ್ಘ ಹ್ರಸ್ವ ದೀರ್ಘ ಮಾಡ್ಕೊಂಡ್ಬಿಟ್ರೆ ಕೂಡ ನಮ್ಮ ಛಂದಸ್ಸಿನ ಲೆಕ್ಕ ತಪ್ಪಿ ಬಿಡ್ತದೆ. ಸರಿಯಾಗಿ ಬರ್ಕೋಬೇಕಾಗ್ತದೆ. ನಾನು ಇಲ್ಲಿ ಸ್ಲೈಡಲ್ಲಿ ಹಾಕಿದ್ದೀನಿ ಅದನ್ನು. ಯ ಮಾ ತಾ ರಾ ಜ ಭಾ ನ ಸ ಲ ಗಂ. ಇಲ್ಲಿ ಯಾವುದು ಲಘು ಯಾವುದು ಗುರು ಅನ್ನೋದು ನಮಗೆ ಪ್ರಸ್ತಾರ ಹಾಕಿ ಗುರುತಿಸ್ಕೋಬೇಕಾಗುತ್ತೆ. ಇಲ್ಲಿ ಮಾತಾರಾ ಎನ್ನುವುದು ಮಾತ್ರ ಗುರುವಾಗಿದೆ. ಆಮೇಲೆ ಭಾ ಅಲ್ಲಿ ಗುರು ಇದೆ. ಆಮೇಲೆ ಗಮ್ ಅನ್ಬೇಕಾದ್ರೆ ಸಲ ಗಮ್ ಅನ್ಬೇಕಾದ್ರೆ ಅಲ್ಲಿ ಗುರು ಇದೆ. ಇದನ್ನು ಮೊದಲು ಪ್ರಸ್ತಾರ ಹಾಕಿಕೊಂಡು ಈಗ ನಾವು ಇದು ನಿಮಗೆ ಗೊತ್ತಿರುತ್ತೆ, ಒಂದು ಗಣ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನು ಗುರುತಿಸಿ ಗಣವನ್ನು ಹೇಗೆ ಕಂಡುಹಿಡಿಯೋದು. ಈಗ ಯಾ ಇಂದ 3 ಅಕ್ಷರ ಗಮನಿಸಿದರೆ ಯಗಣ, ಯ ಮಾ ತಾ. ನಾನು ಈ ಕಡೆ ಕೆಳಗಡೆ ಅದನ್ನು ಗುರುತಿಸಿದ್ದೀನಿ. ಯಮಾತಾ ಎಂಬುದು ಯಗಣ, ಮಾತಾರಾ ಎಂಬುದು ಮಗಣ, ತಾರಾಜ ಇದು ತಗಣ, ರಾಜಭಾ ಇದು ರಗಣ, ಜಭಾನ 5ನೇದು ಜಗಣ, ಭಾನಸ ಭಗಣ, ನ ಸ ಲ ಸರ್ವ ಲಘುಗಳಿಂದ ಕೂಡಿದ್ದು ಅದು ನಗಣ, ಸಲಗಂ ಅಂದಾಗ ಅದು ಸಗಣ. ಇಲ್ಲಿ ನಮಗೆ ಪ್ರಶ್ನೆ ಏನು, ಅಂತ್ಯದಲ್ಲಿ ಗುರುವಿಂದ ಕೂಡಿದ ಗಣ ಯಾವುದು ಅಂದ್ಬಿಟ್ಟು ನಿಮಗೆ ಕೊಟ್ಟಿದ್ದಾರೆ ಅಲ್ಲಿ. ಈಗ ನೀವು ಗಮನಿಸಿದರೆ ಇಲ್ಲಿ ಯಗಣ ಕೂಡ ಅಂತ್ಯದಲ್ಲಿ ಗುರು ಇದೆ, ಮಗಣ ಕೂಡ ನಾನು ಅದನ್ನು ಬೇರೆ ಬಣ್ಣದಲ್ಲಿ ಗುರುತಿಸಿದ್ದೀನಿ. ಮಾತಾರಾ ಅಂದಾಗ ಮಗಣದಲ್ಲಿ ಕೊನೆಯಲ್ಲಿ ಗುರು ಬರ್ತದೆ. ಅದೇ ರೀತಿ ರಾಜಭಾ ಅಲ್ಲಿಯೂ ಕೂಡ ರಗಣದಲ್ಲೂ ಕೂಡ ಗುರು ಬರ್ತದೆ. ಆಮೇಲೆ ಇಲ್ಲಿ ಸಲಗಂ ಅಂದಾಗ ಗಂ ಇರೋದ್ರಿಂದ ಸಗಣ ಕೂಡ ಅಂತ್ಯದಲ್ಲಿ ಗುರು ಬರ್ತದೆ. ಆದರೆ ನಿಮಗೆ ಆ 4 ಆಯ್ಕೆಗಳನ್ನು ಏನು ಕೊಟ್ಟಿದ್ದಾರೆ ಅಲ್ಲಿ 2 ಉತ್ತರಗಳು ಅಂತ್ಯದಲ್ಲಿ ಗುರು ಬರುವಂಥವೇ ಇವೆ. ಅಂದರೆ ಮಗಣ ಮತ್ತು ಸಗಣ ಎರಡೂ ಕೂಡ ಅಂತ್ಯದಲ್ಲಿ ಗುರು ಬರುತ್ತವೆ. ಆದ್ದರಿಂದ ಈ 39ನೇ ಪ್ರಶ್ನೆಗೆ ಸರಿ ಉತ್ತರ 1ನೇ ಆಯ್ಕೆಯೂ ಹೌದು, 2ನೇ ಆಯ್ಕೆಯೂ ಹೌದು. 1 ಮತ್ತು 2 ಎರಡೂ ಕೂಡ ಅಂತ್ಯದಲ್ಲಿ ಗುರುವನ್ನು ಹೊಂದಿದ ಅಕ್ಷರಗಣಗಳಾಗಿರುತ್ತವೆ. ಹಾಗಾಗಿ 39ನೇ ಪ್ರಶ್ನೆಗೆ 2 ಉತ್ತರಗಳಿವೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ನೋದು ಗೊತ್ತಿರಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 40ನೆಯ ಪ್ರಶ್ನೆ, ಭ್ರಾತೃ ಪದದ ಸಮಾನ ಅರ್ಥಕ ಪದ. ಭ್ರಾತೃ ಸಂಸ್ಕೃತ ಪದ, ನಮಗೆ ಗೊತ್ತಾಗ್ಬಿಡಿದೆ. ಮಹಾಪ್ರಾಣ ಇದೆ ಅಲ್ಲಿ, ಒಟ್ರು ಸುಳಿ ತ್ರೂನಲ್ಲಿ ತಾಕ್ ಒಟ್ರು ಸುಳಿ ತ್ರೂ ಇದೆ. ಹೌದು, ಇದೊಂದು ಸಂಸ್ಕೃತ ಪದ. ಭ್ರಾತೃ ಎಂದರೆ ನಮಗೆ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ ನಾವು, ಸಹೋದರ ಎಂಬ ಅರ್ಥ ಇದೆ. ಅಲ್ಲಿ ತಂದೆ, ಸಹೋದರ, ಮಾವ, ಅಜ್ಜ ಎಂಬ ಪದವನ್ನು ಕೊಟ್ಟಿದ್ದಾರೆ. ಇಲ್ಲಿ ತಂದೆ ಅಲ್ಲ, ತಂದೆ ಎಂಬುದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಪದ ಏನು, ಪಿತೃ ಎಂಬ ಪದವನ್ನು ಬಳಸ್ತೇವೆ. ಸಹೋದರ ಎಂಬುದಕ್ಕೆ ಭ್ರಾತೃ ಎಂಬ ಪದವನ್ನು ಬಳಸ್ತೇವೆ. ಹಾಗಾಗಿ 40ನೇ ಪ್ರಶ್ನೆಗೆ 2ನೆಯ ಉತ್ತರ ಯಾವುದಿದೆ ಆಯ್ಕೆ, ಅದು ಸಹೋದರ ಎಂಬುದು ಸರಿಯಾದ ಉತ್ತರ ಆಗ್ತದೆ.
ಮಾವ ಎಂಬ ಪದವನ್ನು ಕೊಟ್ಟಿದ್ದಾರೆ. ಇದು ಕೂಡ ನಮ್ಮ ದೇಶೀಯ ಪದ, ಇದು ಸಂಸ್ಕೃತ ಪದ ಏನಲ್ಲ. ಮಾಮಾ ಎನ್ನುವಂಥ ದೇಶೀಯ ಪದ. ಇವತ್ತು ಕೂಡ ತಮಿಳಿನಲ್ಲಿ ಮಾಮನ್, ಮಾಮ ಅನ್ನುವ ಪದ ಮಲಯಾಳಂನೂ ಕೂಡ ಉಳ್ಕೊಂಡಿದೆ. ಅದರ ಒಂದು ಬದಲಾದ ರೂಪವೇ ಮಕಾರ ವಕಾರ ಆಗಿ ಮಾವ. ಅಂದರೆ ತನ್ನ ಹೆಂಡತಿ ಅಥವಾ ಗಂಡನ ತಂದೆಯನ್ನ ಮಾವ ಅನ್ನೋ ಪದ ಬಳಸ್ತೇವೆ. ಅಥವಾ ತಾಯಿಯ ಅಣ್ಣ ಅಥವಾ ತಮ್ಮರನ್ನ ಸೋದರ ಮಾವ ಎಂಬ ಈ ಪದವನ್ನು ನಾವು ಬಳಸ್ತಾ ಇರ್ತೀವಿ. ಸಂಬಂಧ ಸೂಚಕವಾದಂಥ ಒಂದು ಪದ, ಇದು ದೇಶೀಯ ಪದ ಇದು. ಆಮೇಲೆ ಮತ್ತೊಂದು ಅಜ್ಜ ಅನ್ನೋ ಪದವನ್ನು ಕೊಟ್ಟಿದ್ದಾರೆ. ಅಜ್ಜ ನಮಗೆಲ್ಲ ಗೊತ್ತಿದೆ, ಹಿರಿಯ. ನಮ್ಮ ತಂದೆಯ ತಂದೆಯನ್ನ ಅಥವಾ ತಾಯಿಯ ತಂದೆಯನ್ನ ನಾವು ಅಜ್ಜ ಎಂದು ಬಳಸ್ತೇವೆ. ಹಿರಿಯ ಎಂಬ ಅರ್ಥದಲ್ಲಿ ಆರ್ಯ ಎಂಬುದರ ತದ್ಭವ ಅಜ್ಜ ಎಂಬ ಪದವನ್ನು ನಾವು ಗಮನಿಸಿರ್ತೇವೆ. ಸ್ನೇಹಿತರೆ, ಈ 40ನೆಯ ಪ್ರಶ್ನೆಗೆ ಭ್ರಾತೃ ಎಂಬ ಪದ ಏನಿದೆ, ಇದಕ್ಕೆ ಅರ್ಥ, ಸಮಾನ ಅರ್ಥ ಯಾವುದು ಅಂದರೆ ಸಹೋದರ. 40ನೇ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2. ಇದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ. ಸ್ನೇಹಿತರೆ, 40 ಪ್ರಶ್ನೆಗೆ ನಾನು ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ನೀವೆಲ್ಲರಿಗೂ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ದಯವಿಟ್ಟು ವ್ಯಾಕರಣದ ಪುಸ್ತಕವನ್ನು ತೆಗೆದುಕೊಂಡು ಹೆಚ್ಚು ಹೆಚ್ಚು ವ್ಯಾಕರಣದ ನಿಯಮಗಳನ್ನು ತಿಳಿದುಕೊಂಡು ಉದಾಹರಣೆಗಳನ್ನು ಸಂಗ್ರಹ ಮಾಡಬೇಕು ನೀವು. ಏಕೆಂದರೆ ನೋಡಿ, ನಾನು ಇಲ್ಲಿ 40 ಪ್ರಶ್ನೆಗಳಲ್ಲಿ ಸುಮಾರು 32ಕ್ಕೂ ಹೆಚ್ಚು ಪ್ರಶ್ನೆಗಳು ಬರೀ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಆಗಿದೆ. ಆದ್ದರಿಂದ ವ್ಯಾಕರಣದ ಪುಸ್ತಕಗಳನ್ನು ತೆಗೆದುಕೊಂಡು ಮತ್ತೆ ಮತ್ತೆ ನೀವು ಆ ನಿಯಮಗಳಿಗೆ ತಕ್ಕ ಉದಾಹರಣೆಗಳನ್ನು ಪುಸ್ತಕದಲ್ಲಿ ಕೊಟ್ಟಿರೋದ್ರ ಜೊತೆಗೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಅವು ಉಳ್ಕೊಳ್ತದೆ. ಅಂತಹ ಪ್ರಯತ್ನ ಮಾಡಿದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗ್ತದೆ, ಖಂಡಿತ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ಇರಲಿ, ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಯಿಂದ ಮುಂದುವರಿಸ್ತಾ ಹೋಗ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.